ಎಲ್ಲ ಆರಾಧ್ಯ ಗುರುವರರ ಪಾದ ಪದ್ಮಗಳನ್ನು ಮಸ್ತಕದ ಮೇಲೆ ಹೊತ್ತುಕೊಂಡು ಕಾರ್ಯಕ್ಕೆ ಕಾರಣೀಭೂತನಾಗಿರುವ ನಮ್ಮೆಲ್ಲರ ಬಾಳಿಗೆ ಬೆಳಕಾಗಿರುವ ಕ್ಷೇತ್ರಕ್ಕೆ ಒಡೆಯನಾಗಿರುವ ಕ್ಷೇತ್ರಾಧಿಪತಿಯಾಗಿರುವ ಬೇಡಿದ ವರಗಳನ್ನು ಕೊಡ್ತಾ ನಮ್ಮೆಲ್ಲರನ್ನ ಸನ್ಮಾರ್ಗದತ್ತ ನಡೆಸ್ತಾ ಇರುವಂಥ ಶಿವರಾಯನ ಕರ್ತೃಗದ್ದಿಗೆ ಅನಂತ ಕೋಟಿ ಶರಣಗಳನ್ನು ಅರ್ಪಣೆ ಮಾಡಿ ಬಸವಾದಿ ಪ್ರಮಥರ ಶ್ರೀಮನ್ ನಿಜಗುಣ ಶಿವಯೋಗಿಗಳ ವೈರಾಗ್ಯದ ನಿಧಿ ಅಕ್ಕ ಮಹಾದೇವಿ ತಾಯಿಯ ಚರಣಾರವಿಂದಕ್ಕೂ ಜಗದ್ಗುರು ಸಿದ್ಧಾರೂಢರ ಗುರುನಾಥಾರೂಢರ ಅಸಂಖ್ಯಾತ ದಾರ್ಶನಿಕರ ಪಾದಕ್ಕೂ ಶರಣೆಂದು ಪ್ರತಿ ವರ್ಷದಂತೆ ಈ ವರ್ಷವಾದರೂ ಕೂಡ ಸ್ವಕ್ಷೇತ್ರ ಮುಳುವಾಡು ಗ್ರಾಮದಲ್ಲಿ 1 ತಿಂಗಳ ಪರ್ಯಂತರವಾಗಿ ಜಗನ್ಮಾತೆಯ ಸ್ವರೂಪಳು ನೊಂದವರ ಪಾಲಿಗೆ ಬೆಳಕಾದವಳು, ಬೇಡಿದ ಜಂಗಮಣಿಗೆ ಜೋಳವನ್ನು ಕೊಟ್ಟು ಉಸುಕನ್ನು ಬಿತ್ತಿ ಬೆಳೆಯನ್ನು ಬೆಳೆದಂಥ ಮಹಾನ್ ಜಗಜ್ಜನನಿಯ ಸ್ವರೂಪಳು, ಕುಡ್ಡರ ಬಾಳಿಗೆ ಬೆಳಕಾದವಳು, ಹಸಿದವರ ಹೊಟ್ಟೆಗೆ ಅನ್ನ ಆದವಳು, ನಮ್ಮೆಲ್ಲರ ಬದುಕಿಗೆ ಬದುಕಾದವಳು, ಆದಿಶಕ್ತಿಯ ಸ್ವರೂಪಳೆಂದೇ ಪ್ರಖ್ಯಾತನಾಮ ಆಗಿರುವ 14-15ನೇ ಶತಮಾನದಲ್ಲಿ ಜನಿಸಿ ಸಮಾಜದ ಉದ್ಧಾರಕ್ಕಾಗಿ ಒಂದು ಕುಟುಂಬ ವರ್ಗ ಹೇಗೆ ಬದುಕಬೇಕು, ಸಮಾಜದಲ್ಲಿ ಒಬ್ಬಳು ಪತಿವ್ರತೆ ಹೇಗೆ ನಡೆದುಕೊಂಡು ಸಾಗಬೇಕು ಸಮಾಜದಲ್ಲಿ ಅಂತೂ ಹೆಜ್ಜೆ ಹೆಜ್ಜೆಗೂ ಗುರುತನ್ನು ಬಿಟ್ಟು ಹೋದಂಥ ಮಹಾಸಾಧ್ವಿ ಶಿವಶರಣೆ ಮಲ್ಲಮ್ಮ ತಾಯಿಯ ಪಾದಕ್ಕೆ ಅನಂತ ಕೋಟಿ ಶರಣಗಳನ್ನು ಅರ್ಪಣೆ ಮಾಡಿ ಸಂಗೀತ ಬಳಗಕ್ಕೂ ನಿರೂಪಣೆ ಮಾಡ್ತಾ ಇರುವಂಥ ಪಂಗಳನ್ನು ಇವತ್ತು ವಿಶೇಷವಾಗಿ ವ್ಯಸನ ಮುಕ್ತ ಗ್ರಾಮಕ್ಕೆ ಆಗಮಿಸಿದಂಥ ಎಲ್ಲ ನಮ್ಮ ಪೂಜ್ಯನೀಯ ಗುರು ವೃಂದಕ್ಕೂ, ಗುರು ಹಿರಿಯರಿಗೂ, ಶ್ರದ್ಧೆಯ ತಾಯಂದಿರಿಗೂ, ಮುದ್ದು ಮಕ್ಕಳಿಗೂ ಪ್ರಸಾದವನ್ನು ತಯಾರು ಮಾಡ್ತಾ ಇರುವಂಥವರಿಗೂ ಅವರಿವರೆನ್ನದೇ ಎಲ್ಲರಿಗೂ ಶರಣಾರ್ಥಿಗಳು, ಎಲ್ಲರಿಗೂ ಶರಣಾರ್ಥಿಗಳು. ಒಂದು 10 ಸಾರಿ ಮಳೆರಾಯನ ಕೃಪೆಗಾಗಿ 10 ಸಾರಿ ಸಂಕಲ್ಪ ಮಾಡೋಣ. ಇವತ್ತಿನಿಂದ 10 ಸಾರಿ ಓಂ ನಮಃ ಶಿವಾಯನ್ನು ಹೇಳಿ ತಾಯಂದಿರು ಆ ಮಳೆರಾಯನ ಕೃಪೆಗಾಗಿ ಶಿವರಾಯನ ಒಂದು ಪಾದಕ್ಕೆ ದೀಪವನ್ನು ಹಚ್ಚಿ ಮಳೆಯನ್ನು ಕೊಡುಪ ಅಂತ ಹೇಳಿ ಒಂದು ಸಂಕಲ್ಪವನ್ನು ಮಾಡ್ತೀರಿ. ಮನೆ ಒಳಗಡೆ ದೀಪ ಹಚ್ಚಬೇಕಾದ್ರೆ ಮೊದಲಿಗೆ ಸಂಕಲ್ಪ ಏನು, ತಂದೆ ನಮಗೆ ಮಳೆ ಬೇಕಾಗ್ಯದಪ್ಪ, ಮಳೆಯನ್ನು ಕೊಡು ಅಂಥೇಳಿ ಒಂದು ದೀಪವನ್ನು ಬೆಳಗಿಸುವಂಥದ್ದು ತಾವೆಲ್ಲರೂ ಮಾಡಿರಿ. ಇಲ್ಲಿ ಬಂದು ಒಂದು 10 ಸಾರಿ ಅಂದರೆ ಸುಮಾರು ಒಂದು 500 ಜನ ಇರ್ಬೋದು, ಸುಮಾರು ಒಂದು 5,000 ಸ್ತೋತ್ರಗಳು ಹೋಗಿ ಆ ಶಿವರಾಯನ ಪಾದಕ್ಕೆ ತಲುಪ್ತಾವೆ. ಅವು ಯಾವಾಗ ಅವು ಕಂಪ್ಲೀಟ್ ಆಗ್ತಾವೋ ಆವತ್ತು ಮಳೆ ಬರ್ತದೆ ಅಂದಂಗೆ ಅದರ ಅರ್ಥ. ಕಣ್ಣು ಮುಚ್ಚ್ರಿ, ನೇರವಾಗಿ ಕೂಡ್ರಿ, ಕಣ್ಣು ಮುಚ್ಕೊಂಡ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ,
ಶಿವಾಯ. ಓಂ ನಮಃ 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 ಶಿವಾಯ. ಜೈ ಮಂಗಲಂ ಜೈ ನಮಃ ಪಾರ್ವತೀ. ಗೌರಿಗೆ ಗಾಂಭೀರಿಗೆ ಶೃಂಗಾರಿಗೆ, ಗೌರಿಗೆ ಗಾಂಭೀರಿಗೆ ಶೃಂಗಾರಿಗೆ, ಸಾರಸಗಂಧಿಗೆ ಶಿವತರು ಬಂಧಿಗೆ, ವಾರಿಜವದನೆಗೆ ವಿದ್ಯಾಸದನೆಗೆ, ವಾರಿಜವದನೆಗೆ ವಿದ್ಯಾಸದನೆಗೆ, ಧೀರಗೆ ಕಾರುಣ್ಯ, ವಾರವಾರಿಗೆ ಪುಣ್ಯಕಾರಿಗೆ, ಸಾರಸಗಂಧಿಗೆ ಶಿವತನು ಬಂಧಿಗೆ, ಸಾರಸಗಂಧಿಗೆ ಶಿವತನು ಬಂಧಿಗೆ, ಧೀರಗೆ ಕಾರುಣ್ಯ, ಧೀರಗೆ 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 ಕಾರುಣ್ಯ. ಅಮ್ಮ ಜಗನ್ಮಾತೆಯ ಸ್ವರೂಪಳಾಗಿ ತಾಯಿ ಗರ್ಭದಿಂದ ಜನನ ಆಗುವಾಗ ಆ ಆ ಮಲ್ಲಮ್ಮ ತಾಯಿಗೆ ನಮಗೆಲ್ರಿಗೂ ಹಿಂದಿನ ಜನ್ಮ ನೆನಪದ ಅನ್ರಿಪ್ಪ. ಹಿಂದೆ ನಾವು ಏನಾಗಿ ಹುಟ್ಟಿದ್ದೀವಿ ಅನ್ನೋದು ಯಾರಿಗಾದರೂ ನೆನಪದ ಏನು? ಇಲ್ಲ. ಯಾಕೆ ನೆನಪು ಇಲ್ಲ ಅನ್ನೋದಕ್ಕೆ ಕಾರಣ ಏನು ಅಂತಂದ್ರೆ 9 ತಿಂಗಳಾಗಿ ಫೋನ್ ಯಾರ್ದೋ ರಿಂಗ್ ಆಗ್ತದೆ ನೋಡ್ರಿ. 9 ತಿಂಗಳು ಆದಮೇಲೆ ಅಲ್ಲೊಂದು ಮಾಯೆ ಅನ್ನೋದು ಪರದೆ ನಮ್ಮ ತಾಯಿ ಗರ್ಭದಲ್ಲೇ ಮಾಯೆ ಇನ್ನೇನು ಗರ್ಭವನ್ನು ದಾಟಬೇಕು, ಈ ಭೂಮಿಗೆ ಹೆಜ್ಜೆಯನ್ನು ಇಡಬೇಕು ಅನ್ನೋಷ್ಟರಲ್ಲೇ ಮಾಯೆ ಅನ್ನೋ ಪರದೆ ನಾಟಕೊಂಡು ಬಿಡ್ತದ. ಸಾಕ್ಷಾತ್ ಪರಶಿವನ ಚೈತನ್ಯ ಸ್ವರೂಪನಾಗಿರುವಂಥ ಆ ಚೈತನ್ಯ ಹೊರಗೆ ಬರುವಾಗ ಮಾಯೆ ಪರದೆ ಅಂಟುಕೊಂಡಿದ್ದಕ್ಕಾಗಿ ಜೀವನಾಗಿ ಹೊರಗೆ ಬರ್ತಾ ಇದ್ದಾನೆ. ಜೀವನಾಗಿ ಈ ಜಗನ್ಮಾತೆಯ ಸ್ವರೂಪಳಾಗಿರುವಂಥ ಮಲ್ಲಮಾಂಬೆಗೂ ಕೂಡ ಆ ತಾಯಿ ಗರ್ಭದಿಂದ ಹೊರಗೆ ಬರುವಾಗ ಜೀವಳಾಗಿ ಹೊರಗೆ ಬಂದು ಹೆಸರು ಇಟ್ಕೊಂಡ್ಲು, ಮಲ್ಲಮ್ಮ ಅಂತ ಹೆಸರು ಇಟ್ಕೊಂಡ್ಲು. ದೊಡ್ಡವಳಾಗಿ ಬೆಳೀತಾ 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 ಎಷ್ಟು ವರ್ಷನವಳು ಆಗಿದ್ಲು ಅಂತ ಹೇಳಿದ್ದೆ ನಿನ್ನ ಹುಡುಗರೇ. ಚಪ್ಪಳೆ ಹೊಡ್ರಿ ಅವನು. 10 ವರ್ಷದವಳ ಆಗಿದ್ಲು ಅಂತ ಹೇಳಿದ್ದೆ ನಾನು.
ಲಕ್ಷ್ಯಕ್ಕೆ ಇಟ್ಕೊಂಡು ಬರ್ಬೇಕು. ಮಾಸ್ತರ ಲಕ್ಷ ಕೊಟ್ರೆ ಬರ್ತನು, ಲಕ್ಷ ಕೊಟ್ರೆ ಬರುದಿಲ್ಲ ಅಂದಂತ ಒಬ್ಬ. ಹಂಗಂದ್ರೆ ಏನು? ಲಕ್ಷ ರೊಕ್ಕ ಅಲ್ಲ, ಲಕ್ಷ ಕೊಟ್ರೆ ಬರುವುದಿಲ್ಲ ಅನ್ನೋದು. ರೊಕ್ಕ 1,00,000 ರೂಪಾಯಿ ಕೊಟ್ರೆ ಬರುವುದಿಲ್ಲ. ನೀವೆಲ್ಲ ಲಕ್ಷ ಕೊಟ್ಟು ಕೇಳ್ತಾನಂದ್ರೆ ಬರ್ತಾನಂದ್ರೆ ಅಂತ ಒಬ್ರ ಅಪ್ಪಗಳ. ಹಂಗೆ ಲಕ್ಷ ಇಟ್ಟು ಕೇಳಬೇಕು. ಲಕ್ಷ ಇಟ್ಟ ಇವತ್ತಿನ ದಿವಸ ಸಿರಿಯನಿದ್ದರೂ ಗರ್ವವಿರದೆ, ಸೋಮರೆಡ್ಡಿಯವರ ಕುಟುಂಬ ಬಡತನ ಕುಟುಂಬ ಆಗಿರಲಿಲ್ಲ. ಅದು ಆ ಊರಿನೊಳಗಡೆ ಅಗರ್ಭ ಶ್ರೀಮಂತರ ಕುಟುಂಬ ಆಗಿತ್ತು. ದೊಡ್ಡ ಶ್ರೀಮಂತರ ಮನೆಯ ಶ್ರೀಮಂತರದ ಮನೆತನ ಅದು. ಆ ಮನೆತನದಲ್ಲಿ ಈ ಮಲ್ಲಮ್ಮ ಹುಟ್ಟಿದಳ. ಬಡವನ ಮನೆಯಾಗ ಹುಟ್ಟಿಲ್ಲ ಮಲ್ಲಮ್ಮ. ಸಿರಿಯನಿದ್ದರೂ ಗರ್ವ ಇರದೆ, ಸಿರಿ ಇದ್ರು 10 ವರ್ಷ ಆಗೇತ ಮಗುಗ, ಗರ್ವ ಒಂದು ಚೂರು ಇದ್ದಿದ್ದಿಲ್ಲಂತ. ಯಾರಿಗೆ ವೈಷ್ಣವೇ ನಾಚ್ತೇನ? ಗರ್ವವಿರದೆ ಅತಿ ಕರುಣದಿಂದೆಲ್ಲರೋಳು, ಅತ್ಯಂತ ಕರುಣಾಮಯಳಾಗಿ. ಅಕ್ಕ ದೊಡ್ಡವರಿದ್ರಂದ್ರೆ ಏನು ಅನ್ಬೇಕು? ಅಕ್ಕ ಅನ್ನಬೇಕು. ದೊಡ್ಡವಿದ್ದಂದ್ರೆ ಏನು ಅನ್ಬೇಕು? ಅಣ್ಣ ಅನ್ನಬೇಕು. ಸಣ್ಣವಿದ್ದಂದ್ರೆ ಏನು ಅನ್ಬೇಕು? ತಮ್ಮ ಅನ್ನಬೇಕು. ಸಣ್ಣಕ್ಕಿದ್ಲಂದ್ರೆ ತಂಗಿ ಅನ್ನಬೇಕು. ದೊಡ್ಡವರಿಗೆ ಅಪ್ಪ ಅವ್ವನ ಸ್ವರೂಪರಿದ್ದವರಿಗೆ ದೊಡ್ಡವ್ವ ಚಿಕ್ಕವ್ವ ಅಂತ ಕರಿಬೇಕು. ಚಿಕ್ಕಪ್ಪ ದೊಡ್ಡಪ್ಪ ಅಂತ ಕರಿಬೇಕು. ಅವ್ವ ಅಂಥೇಳಿ ಕರಿತಾ ಇರಬೇಕು. ಅಂಥ ಸಂಸ್ಕಾರದೊಳಗಡೆ ಆ ಫಲ ಹೆಂಗೆ ಬಂದದ ಅಂತಂದ್ರೆ, ತಂದೆ ತಾಯಿಗಳು ಮಾಡಿದ ಪುಣ್ಯದ ಫಲದಿಂದ ಒಳ್ಳೆಯ ಗರ್ಭದಲ್ಲಿ ಒಳ್ಳೆಯ ಶಿಶುವಿನ ಜನ್ಮ ಆಗುತ್ತದ ಅಂತೇಳಿ ಶಾಸ್ತ್ರ ಹೇಳ್ತದ. ಸೋಮರೆಡ್ಡಿಯವರು ಮತ್ತು ಗೌರಮ್ಮನವರು ಒಳ್ಳೆಯ ಆ ಶಿವನ ಭಕ್ತರಾಗಿದ್ರು. ಮಲ್ಲಿಕಾರ್ಜುನನ ಭಕ್ತರಾಗಿದ್ರು. ಆ ಮಲ್ಲಿಕಾರ್ಜುನನಲ್ಲಿ ಸದಾಕಾಲ, ಶ್ರಾವಣದಾಗ ಒಂದೇ ದಿವಸ ಅಲ್ಲ, ನಾವು ಶ್ರಾವಣಕ್ಕೊಮ್ಮೆ ನಮ್ಮ ಮಣದೇವ್ರಿಗೆ ಹೋಗಿ ಬರ್ತೀವ್ರಿ ಅಪ್ಪರ. ಹೋಗಿ ಎಲ್ಲ ಒಂದು ವರ್ಷದ್ದೆಲ್ಲ ಬೇಡ್ಕೊಂಡು ಬರ್ತೀವ್ರಿ. ಏನೇನದ? 10 ಎಕರೆ ಹೊಲ, 10 ಮನೆ, 10 JCB, ಇವನ್ನೆಲ್ಲ ವರ್ಷದಾಗ 2 ಸಾರಿ ಹೋಗ್ಯಾನು. 2 ಸಾರಿ ಹೋಗ್ಯಾನ. ಒಂದೇ ಸಾರಿ ಹೋಗ್ಯಾನು. ಅಟ್ಟೆಲ್ಲ ಕೇಳ್ಕೊಂಡು ಬಂದಾನ. ಕೊಡ್ತಾನ ನಾವ? ಭಕ್ತಿ ಅನ್ನೋದು ಒಂದೇ ಸಾರಿನೂ ಹೋಗ. ಏನು ಹೇಳ್ತದ? ಪುರಾಣಗಳಾಗಲಿ, ಪ್ರವಚನಗಳಾಗಲಿ, ವೇದಗಳಾಗಲಿ, ಉಪನಿಷತ್ತುಗಳಾಗಲಿ, ಆಗಮಗಳಾಗಲಿ ಎಲ್ಲವೂ ಏನನ್ನ ಸಾರತಾವ ಅಂತಂದ್ರೆ, ನೀನು ಒಂದೇ ಸಾರಿ ಆದರೂ ಹೋಗುವಾಗ ನಿನ್ನ ಅಂತಃಕರಣದಲ್ಲಿ ಯಾವುದೇ ಕಲ್ಮಶವಿಲ್ಲದೆ ಹೋಗಿ ಶಿವರಾಯಪ್ಪಗ ಪಾದಕ್ಕೆ ಹೋಗಿ ಹನಿ ಡಗ್ಗತ್ ಹೊಡಿ. ಸತಿಪತಿಗಳು ಒಂದಾದ ಭಕ್ತಿ ಹಿತವಪ್ಪುದು ಶಿವಂಗೆ. ಇಲ್ಲಿ ಸೋಮರೆಡ್ಡಿ ಹಾಗೂ ಗೌರಮ್ಮ ಇಬ್ರು ಒಂದೇ ಒಂದು ಆ ಕಾಡೆ ಒಂದು ಈ ಕಾಡೆ ಇರಬಾರ್ದು. ಏನವ? ಎತ್ತುಗಳು. ಎತ್ತ ಹೊಲದಾಗ ಹೂಡಬೇಕಾದ್ರೆ ಅದು ಅತ್ತಾಗ ಎಳಿದು ಇದು ಇತ್ತಾಗ ಎಳ್ಯಾಕತ್ತಿತ್ತಂದ್ರೆ ಅವಾಗ ಅವ ರೈತ ಏನು ಮಾಡ್ತಾನಂತಂದ್ರೆ ಮುಗದಾನ ಹಿಡಿದು ಜಗ್ತಾನ. ಆಗ ಗಂಡ ಹೆಂಡತಿ ದಂಪತಿಗಳ ಇಬ್ಬರು ಕೂಡ್ಕೊಂಡ ಹೆಂಗೆ ಹೋಗಬೇಕು ಗುಡಿಗೆ, ಹೆಂಗೆ ಬರಬೇಕು ಪ್ರವಚನಕ್ಕೆ ಅಂತಂದ್ರೆ ಮನಿ ಕಿಲಿ ಹಾಕಿ ಬೆಕ್ಕ ಮಣಗಿಸಿ ಬರ್ಬೇಕು. ಮಳಗಿ ಮೇಲಲ್ಲ, ಒಲೆಯಾಗ
ಬಂದು ಇಲ್ಲಿ ಎಲ್ಲನೂ ಮಾಡಿಟ್ಟಾರ ಹಿರಿಯರು. ಒಬ್ಬರಲ್ಲಿ ಇಬ್ಬಿಬ್ರು ಮೂರಂತೆ ನಾ ಕೊಡ್ತೀನಿ ನೀ ಕೊಡ್ತೀನಿ ಪ್ರಸಾದಕ್ಕಂತ ದಾಸೋಹಕ್ಕಂತ ತಯಾರಾಗಿ ನಿಂತಾರ. ಯಾಕೆ ನಮಗೆ ಬಂದು ಕೂತು ಕೇಳಕ್ಕಾಗವಲ್ತ? ಹಾಂ, ಬಂದು ಕುಂತು ಇಬ್ಬರು ಹೋಗೋಣ ನಡಿ ವರ್ಷದಾಗ ಒಂದು ತಿಂಗಳು ನೋಡ್ರಿ. ಮಾಸ್ತರ ಒಂದು 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 ಕಾರಿಬೇಳಿ ಬೋಗಾಣಿ ಅಂದ್ರೆ ಪಕ್ಕ ಗೊತ್ತಾಕತ್ತೆ ಅವುಗಳಿಗೆಲ್ಲ. ಕಾರ್ಬ್ಯಾಳಿ ಬೋಗಾನ್ಯಾಗ ಚಾ ಮಾಡಿದ್ರೆ ಹೆಂಗಾಕತ್ರಿ? ಹೆಂಗಾಕತಿ? ಖಾರ ಆಕತಿ. ಒಂದು ದಿವಸ ಮಾಡಿದ್ರೆ ಖಾರ ಆತು. ಮರುದಿವ್ಸ ಮತ್ತೆ ಅದ್ರೊಳಗೆ ಮಾಡಿದ್ರೆ ಮೊದಲನೇ ದಿವಸ ಇದ್ದಟ್ಟು ಖಾರ ಹತ್ತತೇನದ? ಇಲ್ಲ. 8 ದಿವಸ ಅದ್ರೊಳಗೆ ಮಾಡಿದ್ರಿ ಅಂದ್ರೆ ಒಂದು ಚೂರು ಹತ್ತೈತಿ. ಒಂದು ತಿಂಗಳು ಆ ಕಾರ್ಬ್ಯಾಳಿ ಮಾಡು ಬೋಗಾನ್ಯಾಗ ಒಂದು ತಿಂಗಳು ಕಂಟಿನ್ಯೂಸ್ ಚಾ ಮಾಡಿದ್ರೆ ಏನಾಕತ್ತೀವಿ? ಏನೂ ಹತ್ತಂಗಲ್ಲ. ಚಾಗತೇನ ಹತ್ತೈತಿಲ್ಲ. ಹಂಗೆ ಮನಸ್ಸಿನ್ಯಾಗ ನಮ್ಮ ಅಂತಃಕರಣ ಅನ್ನುವಂಥ ಒಂದು ಬೋಗಾನ್ಯಾಗ ನಾವು 1ನೇ ದಿವಸ ಪ್ರವಚನಕ್ಕೆ ಬಂದ್ರೆ ಚಾ ಅಟ್ಟ ಖಾರ ಹತ್ತಿದಂಗೆ ಅಟ್ಟ ಆಕತಿ. ಹಸನ ಆಗೋದಿಲ್ಲ ಬೋಗಾಣಿ ಹೃದಯ ಅನ್ನೋ ಬೋಗಾಣಿ ಹಸನಾಗಬೇಕಾದ್ರೆ 1 ತಿಂಗಳು ಬರಬೇಕು, ಬಂದು ಪ್ರವಚನ ಕೇಳಬೇಕು. ಅಂತಃಕರಣ ಸ್ವಚ್ಛ ಆಗತತಿ. ಅವಾಗ ಶಿವರಾಯಪ್ಪ ಅಂತಾನ, ಬಾ ಈಗ ನನ್ನ ಭಕ್ತ ಆದಿ ನೋಡ, ನೀನು ಬಾ ಇನ್ನು ಮೇಲತ್ತ ನೀ ಏನು ಕೇಳ್ತಿ ಕೊಡ್ತಾನ ಅದನ್ನು ತಯಾರದನ್ನ ಕೇಳ ಅಂತೇಳಿ ಅಂತಾನ. ಇಲ್ಲೇ ಗರ್ವ ಇಲ್ಲದಂಥ ಆ ಮಗಳು ಅಂಥ ಫಲ ಅಂಥ ಪುಣ್ಯ ಯಾಕೆ ಬಂದೈತೆ? ಅಷ್ಟು ಶ್ರೀಮಂತ ಇದ್ರೂ ಕೂಡ ಅಂತಂದ್ರೆ ತಂದೆ ತಾಯಿಗಳು ಮಾಡಿದಂಥ ಭಕ್ತಿಗಾಗಿ ಆಕೆಗೆ ಅಂಥ ವರ ಸಿಕ್ಕದ. ಎಲ್ಲರೊಳು ಕರುಣದಿಂದಿರಲು ಪರರಿಗುಪಕಾರವನೇ ಮಾಡುತ್ತ ತಂದೆ ತಾಯಿಗಳ ನಿರುತ ಸೇವೆಯ ಗೈದು ಪ್ರೀತಿಯ ಹಿರಿಯರ ಆಶೀರ್ವಾದ ಪಡೆಯುತ್ತ ಧರೆಯೊಳಗೆ ಕೀರ್ತಿಗಳೇ ಸುತ ಬೆಳೆಯ ಹತ್ತಿದಳು ಮಲ್ಲಾಂಬೆ. ಏನೇನು ಮಾಡಿದ್ಲಂತ? 10 ವರ್ಷ ಇದ್ದಾಗ ಹುಡುಗರಿ ಆಕೆ ಪರರಿಗುಪಕಾರ. ಮತ್ತೊಬ್ರ ಮನೆಯಾಗ ಹೋಗಿ ಉಪ್ಪು ಹಾಕಿ ಬರುವುದು ಅಲ್ಲ. ಎದಕ್ಕೆ ನಗತಿ ಅವತ್ತನ್ನ ಗೊತ್ತಾಗತ್ತೆ ಅವಂಗ. ಮತ್ತೊಬ್ರು ಗಂಡ ಹೆಂಡತಿ ಒಳಗಡೆ ಹೋಗಿ ಉಪ್ಪು ಹಾಕಿ ಬರೋರು ಬಹಳ ಅದಾರು. ಹೆಪ್ಪ ಹಾಕಿ ಬರ್ರಿ ಓ ಮಾರಯ್ಯ, ಉಪ್ಪು ಯಾಕೆ ಹಾಕ್ತೀರಿ? ಉಪಕಾರ ಮಾಡುವ ಸೇವೆಯ ಮಾಡುತ್ತಾ ಎಷ್ಟೊತ್ತಿಗೆ ಹೇಳ್ತೀವಿ? ಆ ದಿವಸ ಬೆಳಿಗ್ಗೆ ಎಷ್ಟೊತ್ತಿಗೆ ಹೇಳ್ತೀವಿ? 6ಕ್ಕೋ ಏನು 7ಕ್ಕೋ 8ಕ್ಕೋ ಎದ್ದಾಗ ಕರೇನೋ ಅವ್ವ ಅಪ್ಪಾರು ಅವುಗಳು ಅಪ್ಪಗಳು ಹುಡುಗರಿಗೆ ಏನು ಅನ್ನೋದು ತಪ್ಪಲ್ಲ. ಅವು 6ಕ್ಕೆ ಎದ್ರೆ ಇವ್ರು 7ಕ್ಕೆ ಕೇಳೋರು ಇರ್ತೈತಿ ಮ್ಯಾಳ. ಅವ್ವ ಅಪ್ಪಾರನ 7 8ಕ್ಕೆ ಕೇಳೋರು ಇರ್ತಾರ. ಹೊತ್ತಾರೆ ಎದ್ದು ಅಗ್ಗವನಿ ಪತ್ರ ಪುಷ್ಪವ ತಂದು ಬಸವಣ್ಣ ಬರಿತಾನೆ ಇದನ್ನ. ಹೊತ್ತಾರೆ ಹೊಲಕ್ಕೆ ಅಪ್ಪೋರೆಲ್ಲರೂ ಹೊಲಕ್ಕೆ ಎತ್ಕೊಳ್ಳಿ ಎಷ್ಟೊತ್ತಿಗೆ ಓಡ್ತಿದ್ರಿ ಅಪ್ಪಾರ ಅವಾಗ? ಮೂರಕ್ಕೆ ನಸಕ್ನ್ಯಾಗ 3ಕ್ಕೆ ಬ್ರಾಹ್ಮಿ ಮುಹೂರ್ತದೊಳಗಡೆ ಹೊತ್ತಾರೆ ಎದ್ದು ಅಗ್ಗವನಿ ಅಂದ್ರೆ ಏನ? ಅಗ್ಗವನಿ ಅಂದ್ರೆ ಏನ? ನೀ ಹೇಳಕ್ಕೆ ಕರ್ಸೈತಿ ನಿನ್ನ ಸುಮ್ಮ ಹೇಳು. ಎಲ್ಲಿ ಯಾವ ಗಂಟೆ ಬಿದ್ದದಿ? ಹೌದಲ್ಲ? ಅಗ್ಗವನಿ ಅಂದ್ರೆ ಕನ್ನಡ ಶಬ್ದ ಅದ.
ಏನಂತಾರ ಅದಕ್ಕೆ? ನೀರು. ಹೊತ್ತಾರೆ ಎದ್ದು ಅಗ್ಗವನಿ ಪತ್ರೆ ಪುಷ್ಪವ ತಂದು ಹೊತ್ತು ಹೋಗದ ಮುನ್ನ ಶಿವರಾಯಗೆ ಹೋಗಿ ದುಬ್ಬದ ಮ್ಯಾಲ ಬಿಸಿಲು ಬಿದ್ದ ಮ್ಯಾಲ ಅಲ್ಲ. ಯಾಕ್ರಿ ಈಗ ಬಂದರಿ ಅಂತ ಹೇಳಿ ಪೂಜಾರಿ ಕೇಳಿದ ಕೂಲೆ ಇಲ್ಲಿ ಈಗ ಎದ್ದಾಳ ಟೈಮ್ ಎಟ್ಟಾಗೈತೆ ತಿಳಿದಿದೆ, ಯಾಟಾಗೈತೆ ಯಾವುದು ಮಧ್ಯಾಹ್ನ ರಾತ್ರಿದ ಅಲ್ಲ. ಯಾವಾಗ ಹೋಗ್ಬೇಕು ಗುಡಿಗೆ? ನಸುಕ್ನ್ಯಾಗ ಹೋಗಿ ಬರ್ಬೇಕು, ಯಾರೂ ಇಲ್ಲದಾಗ ಗೊತ್ತಾಗಲಾರ್ದಂಗ. ನಾನೊಂದು ಕೇಳ್ತೀನಿ ಮಾಸ್ತರ್ ಪ್ರಶ್ನೆ, ನಾನು ಸುತ್ತ ಬರಬೇಡ್ರತೀನಿ, ಆದರೂ ನಿನ್ನ ಸುತ್ತನ ನಮ್ಮದು. ನಸುಕ್ನ್ಯಾಗ ಇಲ್ಲಿಂದ ಪಟಕ್ನ ಜಾಗ ಬಿಟ್ರೆ ಗದ್ದನಿಕೇರಿ ಕ್ರಾಸಿಗೆ ದೌಡ್ ಮಾಡಿ ಹೋಗ್ತೀವೋ, ಏನು ಮಧ್ಯಾಹ್ನದಾಗ 2 ಗಂಟೆಗೆ ಇಲ್ಲಿಂದ ಬಿಟ್ರೆ ಗದ್ದನಿಕೇರಿಗೆ ದೌಡ್ ಮಾಡಿ ಹೋಗ್ತೀವೋ? ಹೌದಿಲ್ಲ? ನೋಡ್ರಿ ಏನಂತ ಹೇಳಿದವ, ಮುಂಜಾನೆ ಬಿಟ್ರೆ ಹೌದಿಲ್ಲಪ್ಪ, ಹೌದಲ್ರಿಪ್ಪ ನಿಮ್ದು ಉತ್ತರ. ಹಾಂ, ನಸುಕ್ನ್ಯಾಗ ಬಿಟ್ರೆ ದೌಡ್ ಬರ್ರತ್ತೇಳಿ ಹಂಗೆ ದೌಡ್ ಮಾಡ್ಯಾವ. ಯಾಕೆ ದೌಡ್ ಹೋಕ್ಕಿ ಅಲ್ಲಿಗೆ? ಯಾವ ಗಾಡಿನ ಇರಂಗಿಲ್ಲ ಆ ಟೈಮ್ನ್ಯಾಗ, ಹೌದಾ ಇಲ್ರಿ? ಯಾವ ಗಾಡಿನ ಇರಂಗಿಲ್ಲ. ಅದೇ ಮಧ್ಯಾಹ್ನದಾಗ ಹೋಗಾಕತ್ಲ, ಅವಾಗ ಸಿಕ್ಕಂಗ ಟ್ರಾಫಿಕ್ ಇರ್ತೈತಿ, ಎದುರಿಗೆ ಗಾಡಿ ಬರ್ತಾವೆ, ಹಿಂದಿನ ಮುಂದೆ ಹಾಕ್ಕೊಂಡು ಹೋಗ್ಕಾನ, ಹಿಂಗಾಗಿ ಲೇಟ್ ಆಗ್ತದೆ. ಅದನ್ನು ಸತ್ಯ ಐತಲ್ಲೋ, ಇವತ್ತು ಬಂದರಿಲ್ಲೋ? ಹಾಂ, ಇವತ್ತು ಬಂದಾನವ. ನೋಡ್ರಿ ಅಲ್ಲೇ ನಮಗೆ ಗೊತ್ತದ, ನಸಕ್ನ್ಯಾಗ ಹೋದ್ರೆ ಬರ್ನ ಎಷ್ಟೊತ್ತ 1 ತಾಸು ಹೋಗುವಲ್ಲಿ ಅರ್ಧ ತಾಸಿನಾಗ ಹೋಗಿ ಹತ್ತೀವಿ ನಾವು ನಸಕ್ನ್ಯಾಗ ಹೋದ್ರೆ. ಹಂಗೆ ಮಧ್ಯಾಹ್ನದಾಗ ದೇವ್ರಿಗೆ ಹೋಗೋಕ್ಕಿಂತ ನಸಕ್ನ್ಯಾಗ ಹೋಗಿ ಹತ್ತಿದಂದ್ರೆ ಅರ್ಧ ತಾಸಿನಾಗ ಹೋಗವ ಬರೇ 30 ಸೆಕೆಂಡಿಗೆ ಹೋಗಿ ದೇವ್ರಿಗೆ ತಲುಪ್ತೀನಿ. ಅಟ್ಟು ದೇವ್ರ ಹತ್ತಿರ ಇರ್ತಾನೆ, ಯಾಕಂದ್ರೆ ಮಗ್ಲ ಟ್ರಾಫಿಕ್ ಅನ್ನೋದು ಇರಂಗಿಲ್ಲ ನಿಮಗೆ. ಅದರ ಸಂಬಂಧ ಹೊತ್ತಾರೆ ಎದ್ದು ಹೊತ್ತು ಹೋಗದ ಮೂನಲಿಂಗವ ಪೂಜಿಸಿ ಹೊತ್ತು ಹೋದ ಬಳಿಕ ನಿನ್ನ ನಾರು ಬಲ್ಲರೋ. ವಚನನೇ ಅದ, ವಚನದಾಗ ತಡ್ರಿ ಮಾಸ್ತರ್ ನೋಡಲ್ಲಿ ಬಾರಸಂದಂಗೆ ಆಗತೈತಿ. ಆಮೇಲೆ ಸರ್ ತಡ್ರಿ ಹಾಕತ್ತೇನೆ ರೀಪ್ಪ, ಬಾರಸ್ರಿ ಹಾಂ. ಹೊತ್ತು ಹೋದ ಮೇಲತ್ತು ಬಂದು ಮಧ್ಯಾಹ್ನದಾಗ ಕೇಳಿದ್ರೆ ನಿನ್ನನ್ನು ಆರು ಬಲ್ಲರು ಅತಾನವ ಶಿವರಾಯಪ್ಪ. ನಸಕ್ನ್ಯಾಗ ಹೇಳ್ತಿದ್ಲು ಮಲ್ಲಮ್ಮ, ಅದನ್ನು ಹೇಳಕತ್ತನ್ನ. ನಸಕ್ನ್ಯಾಗ ಎದ್ದ ನೀರು ತಗೊಂಡು ಬರ್ತಿದ್ಲು, ಅಗ್ಗವಣಿ ತೊಗೊಂಡು ಬರ್ತಿದ್ಲು, ಪತ್ರಿಯನ್ನು ಹರ್ಕೊಂಡು ಬರ್ತಿದ್ಲು, ಹೂವನ್ನು ತೊಗೊಂಡು ಬಂದ ಅಪ್ಪ ಅವ್ವ 7 ಟಾಳಿಗೆನ ಸ್ನಾನ ಮಾಡ್ಕೊಂಡು ಲಿಂಗ ಪೂಜೆಗೆ ತಯಾರಾಗಿ ಕುಂಡಿರ್ತಿದ್ಲು. ಅವ್ರ ಗುರುಗಳು ಹೇಳಿದ್ರಾಕಿಯ ಏನಂತ ಹೇಳಿದ್ರಂದ್ರ, ಏ ತಂಗಿ ಮಲ್ಲಮ್ಮ, ಯವ್ವ ಈ ಕೈಯಾಗ ನಿನಗೆ ಇರುವಂಥ ಇಷ್ಟ ಲಿಂಗ ಐತಿಲ್ಲ, ಇದು ಸಾಮಾನ್ಯ ಅಲ್ವಾ, ಇದು 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 ಲಿಂಗ ಅಲ್ವಾ, ಗುಡಿಯಾಗಿನು ದೇವ್ರವಾ, ಇದು ಆ ಶಿವರಾಯಿ ಬೇರೆ ಅಲ್ವಾ, ಈ ಕೈಯಾಗಿರೋ ಲಿಂಗ ಬೇರೆ ಅಲ್ವಾ. ಏನಂತ ಹೇಳಿದ್ರು? ಗುಡಿಯಾಗಿರು ಶಿವರಾಯಿ ಬೇರೆ ಅಲ್ಲ, ಈ ಕೈಯಾಗಿರು ಇಷ್ಟ ಲಿಂಗ ಬೇರೆ ಅಲ್ವಾ, ಇಬ್ರು ಒಂದದರ್ವಾ, ಇದನ್ನು ನೋಡ್ತಾ ನೀನು ಪೂಜೆಯನ್ನು ಮಾಡುವ ಅಂತೇಳಿ ಹೇಳಿದ್ರು. ಕಲ್ಮಶವಿಲ್ಲದಂಥ ಆ ಮಲ್ಲಮಾಂಬೆಯ ಆ ಮನಸ್ಸಿನಲ್ಲೇ ಅದು ಕೂಡ್ಕೊಂಡು ಬಿಡ್ತು. ಇದು ಅದನ್ನು ಶರಣರು ಏನಂತ ಹೇಳ್ತಾರಂತಂದ್ರ, ಶರಣ ಸತಿ ಲಿಂಗಪತಿ. ನನ್ನ ಅವ್ವ ಯಾರೋ ಒಬ್ಬಕ್ಕೆ ಕೇಳಿದ್ರೆ, ನೀವು ಮತ್ತೆ ಹೆಂಡತಿ ಹೆಸರು ಹೇಳ್ತಾನೆ ಅಂದಿದ್ರೆ ಗಂಡನ ಹೆಸರು ಅಂತ ಹೇಳಿ, ಮಾನ್ಯ ನೀವು ಹೆಸರು ಹೇಳ್ತಾನೆ ಅಂದಿದ್ರಲಿ ಅಪ್ಪಾರ, ಮತ್ತೆ ಯಾಕೆ ಹೇಳಲಿಲ್ಲ? ನಮ್ಮ ಗಂಡ ಯಾರು ಅಂತಂದ್ರೆ ಎಲ್ಲರಿಗೂ ಗಂಡ ಅಲ್ಲಿ ಗುಡಿಯಾಗ ಕೂತಲ್ಲ ಅವನ. ಎಲ್ಲರಂಥವನಲ್ಲ ನನ್ನ ಗಂಡ, ಬಲ್ಲೆದನು ಪುಂಡ. ಯಾರವ? ಅವನ ಶಿಶುನಾಳ ಶರೀಫರು ಬರ್ದದ್ದು ಅವನ್ನ ಕುರ್ತನ ಬರ್ದಾರ.
ಮತ್ಯಾರು ಅಲ್ಲ, ಇವನ ಎಲ್ಲವೂ ನಿನಗ. ಇವನ ತಂಗಿ ವಿಚಾರ ಮಾಡಕ್ಕೆ ಹೋಗಬೇಡ, ಇವನ ಎಲ್ಲವೂ ನೀನು. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನಲ್ಲದೆ ಮತ್ತಾರು ಅಲ್ಲ. ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ಏನು ಬೇಕಾದ್ದು ಮಾಡ. ನನ್ನನ್ನು ನರಕಕ್ಕೆ ನೂಗ್ತೀವೋ ನೂಕ, ಕಷ್ಟದೊಳಗಡೆ ನೂಗ್ತೀವೋ ನೂಕ, ದುಃಖದಾಗ ನೂಗ್ತೀವೋ ನೂಕ, ಸುಖದಾಗ ನೂಗ್ತೀವೋ ನೂಕ, ಹಾಲು ಕುಡಿಸ್ತೀವೋ ಹಾಲು ಕುಡಿಸ, ನೀರು ಕುಡಿಸ್ತೀವೋ ನೀರು ಕುಡಿಸ, ಇರಲಿಲ್ಲ ಅಂದ್ರೆ ಹಂಗಾರೆ ಸಾಯಿಸ. ಎಲ್ಲವೂ ನಿಂದ. ತೊಟ್ಟಲದಾಗ ಮಗು ಮಲ್ಕೊಂಡದ, ತೊಟ್ಟಲದಾಗಿನ ಮಗು ಅಳ್ಳಾಕತ್ತದ. ಅದಕ್ಕೇನೂ ಗೊತ್ತಿಲ್ಲ, ಏನಂತ ಅಳ್ತದ, ಯಾರು ಬರುತ್ತಾನ ಅಳ್ತದ. ಹೌದಾ ಇಲ್ಲೋ? ತಾಯಿ ಮತ್ತೊಬ್ರು ಮಸ್ತರ್ ನೀವು ಹೋಗಿ ಕರ್ಕೊಂಡ್ರೆ ಬಿಡ್ತೈತೇನದ? ತೊಟ್ಲದಾಗಿನ ಮಗು ನೀ ಕರ್ಕೊಳಕ್ಕೆ ಹೋದ್ರೆ ಚೀರ್ ಹೇಳಾಕತ್ತೈತಿ ಮಾತಟ್ಟ. ಹಂಗದಿ ನೋಡಾಕ ಇಲ್ಲ ಚಲೋ ಅದಾನ. ಅವ್ವ ಬಂದು ಎತ್ಕೊಂಡ ಕೂಡಲೇ ಹೆಂಗೆ ತಾಣ ಗಪ್ಪ ಆಗತ್ತೇನೋ ಹಂಗೆ ತಾಯಿ ಅನ್ನುವಂಥ ಆ ಭಗವಂತ ಬಂದು ಎತ್ಕೊಳ್ಳುತ್ತಾನ, ಸಮಾಧಾನ ಆಗುವುದಿಲ್ಲ. ಈಕೆ ಮಲ್ಲಮ್ಮಗ ಆ ಮಗಳಿಗೆ, ಸಣ್ಣ ಮಗು 10 ವರ್ಷದ ಮಗನಿಗೆ ಹೇಳಿದಕ್ಕಾಗೆ ಆಕೆ ಎಲ್ಲವೂ ಯಾರು ನೊಂದವ್ರದಾರೋ, ಯಾರು ಬಡವ್ರದಾರೋ, ಯಾರು ನಿನಗೆ ಸಹಾಯ ಕೇಳ್ಕೊಂಡು ಬರ್ತಾರೋ, ಯಾರಾದರೂ ಭಿಕ್ಷುಕರು ಬರ್ತಾರೋ ಅವ್ರಿಗೆ ಏನು ಸಿಗ್ತದೆ ಅದನ್ನು ಕೊಡ್ತಾಯಿ ಅಂತೇಳಿ ಅಪ್ಪವ್ವ ಧರ್ಮದ ಮಾರ್ಗವನ್ನು ಹೇಳಿಕೊಟ್ಟಿದ್ರು. ಅದರಂತೆ ನಡೆಯಾಕತ್ತಿದ್ಲು ಸಣ್ಣ ಮಗಳು. ಒಂದು ದಿನ ಏನು ನಡೀತು ಅಂತಂದ್ರೆ, ಸಣ್ಣ ಹುಡುಗಿಯ ಗುಣವ ನೋಡಲು ಪರ್ಸ್ರೀಗ ಸಣ್ಣ ಹುಡುಗಿಯ ಗುಣ ನೋಡಾಕ ಹಣ್ಣು ಹಾಗಲ ಮುದುಕ ವೇಷದಿ. ಹಣ್ಣುಗಾಯಿ ನೀರ್ಗಾಯಿ ಆದಂಥ ಮುದುಕ್ ಅಂತಿರ್ತಾರಲ್ಲ ಹಂಗೆ. ಹುಣ್ಣು ಮೈ ತುಂಬ ಹುಣ್ಣ ಹಣ್ಣು ಮುದುಕಾಗ್ಯಾನಂತ ವೇಷ ಹಾಕ್ಕೊಂಡಾನ, ಮುದುಕಾಗ್ಯಾನ. ಮೈ ತುಂಬ ಏನಾಗ್ಯಾವತ್ತ ಹುಣ್ಣಾಗ್ಯಾವತ್ತ. ಹುಣ್ಣಂದ್ರೆ ಈಗಿನ ಹುಡುಗರಿಗೆ ಗೊತ್ತಾಗಂಗಿಲ್ಲ. ತೋರಿಸ್ತಾನೆ ನೋಡು, ಹಿಂಗೊಂದು ದೊಡ್ಡ ಗಂಟು, ದೊಡ್ಡ ಎಲ್ಲೆಲ್ಲ ಮೈ ತುಂಬ ಎಲ್ಲ ಗಂಟು, ಮುಖದ ಮೇಲೆಲ್ಲ ಗಂಟ್ರು ಹುಡುಗರ. ಏನು ಕೈಗೆ ಮೈಗೆ ಕಾಲಿಗೆ ಮುಖಕ್ಕೆ ತಲೆಗೆ ಎಲ್ಲ ಕಡೆ ಗಂಟುಗಳಾಗ್ಯಾವು. ಅವೆಲ್ಲ ಹಣ್ಣಾಗ್ಯಾವ. ರಕ್ತ ಕೀಮಾ ಕೂಡಿ ಅದರಿಂದ ಸೋರಾಕತ್ತೈತಿ. ಮೈ ತುಂಬ ಎಲ್ಲವೂ ನೋಡಿದ್ರೆ ಹೇಸಿಕ್ಕೆ ಬರುವಂಗ ಆಗ್ಯಾನ. ಅದು ಆ ರಾಗ ಬಿಡಬೇಡ್ರಿ. ಅದ ಮೈ ತುಂಬ ಎಲ್ಲ ಹಣ್ಣು ಆಗಿ ಅವು ಎಲ್ಲ ಹುಣ್ಣುಗಳು ಆ ರಕ್ತದಿಂದ ಕೀವುಗಳ ಹಾಗೆ ಸೋರಾಕತ್ತಿದ್ವು. ಸೋರುತ್ತಾ ಬಂದ ಪರಶಿವನು ಮಲ್ಲಿಕಾರ್ಜುನ ಧರೆಗೆ ಬಂದ. ವೇಷ ಎಂಥದ್ದು ಹಾಕ್ಯಾನೋ ಹುಡುಗರ್ಯ, ಮುದುಕನು ವೇಷ ಹಾಕ್ಯಾನ. ಓಣಿ ಒಳಗಡೆ ದೊಡ್ಡ ಒಂದು ಓಣಿ ಒಳಗಡೆ ಹಾಯಾಕತ್ಯಾನ. ತನ್ನ ಕೈಯೊಳು ಹಿಡಿದ ಬಡಗಿಯ ಬೆನ್ನು ಬಾಗಿಸಿ ನಡೆಯುತ್ತಾ ಬಹು ಹುಣ್ಣು ಶರೀರದಿ ಒಡೆದು ಸೋರುವ ಹರುಕು ಬಟ್ಟೆಯಲ್ಲಿ ಬಟ್ಟೆ ಹರಿದು ಹೋಗೈತಿ ಎಲ್ಲ ಬಟ್ಟೆ. ಸುಮಾರು ಜಳಕ ಮಾಡಿ 3 ವರ್ಷ ಆಗಿರ್ಬೇಕ. ಹಂಗ ಮೈ ಮಾಡ್ಕೊಂಡಾನ. ಹುರುಕ ಹುಣ್ಣ ಎಲ್ಲವೂ ಕೈಯಾಗ ಒಂದು ಬಡಿಗಿ. ಎಷ್ಟು ವರ್ಷದಿಂದ ಕೂದಲಕ್ಕೆ ನೀ ಎಣ್ಣೆ ಹೆಚ್ಚಾನೋ ಗೊತ್ತಿಲ್ಲ, ಹಂಗೆ ಜೋತು ಬಿಟ್ಕೊಂಡಾನ. ದಾಡಿ ಮೀಸಿ ಕಣ್ಣಾಗ ಪಿಚ್ಚ ಮೂಗ್ನ್ಯಾಗ ಎಲ್ಲ ಕಡೆ ಹೊಲಸಾಗ್ಯಾನ. ಹೊಲಸಾಗಿ ಓಣಿ ಒಳಗಡೆ ಬಂದ ಬಿದ್ದು ಕೂಗಿದ ದೊಡ್ಡ ದನಿಯಲಿ. ಇನ್ನೇನು ಒಂದು ಚೂರು ಅಟ್ಟು ದೂರ ಇರಬೇಕು. ಮಲ್ಲಮ್ಮನ ಮನೆ ಅಟ್ಟು ದೂರ ಇರಬೇಕು. ಇಲ್ಲಿ ಬಂದ ಅಲ್ಲಿಂದ ನಡ್ಕೋತ ಬಂದಾನ. ಸೋಗ ಪರೀಕ್ಷೆ ವೇಷ ಹಾಕ್ಯಾನ. ಯಾರು? ಮಲ್ಲಿಕಾರ್ಜುನ ವೇಷವನ್ನು ಹಾಕ್ಕೊಂಡು ಬಂದಾನ.
ಮಲ್ಲಮ್ಮಗೆ ಹಿಂದಿನ ಜನ್ಮದ್ದು ಯಾವುದೂ ನೆನಪಿಲ್ಲ. ಮಾಯ ಆವರಿಸಿಕೊಂಡು ಸಾಮಾನ್ಯಳ ಎಲ್ಲ ಮಕ್ಕಳು ಹಂಗೆ ಮಕ್ಕಳಾಗ್ಯಾಳ. ಹಾಗೆ ಮನೆ ಒಳಗಡೆ ಏನೋ ಮಾಡಾಕತ್ಯಾಳ. ಇವ ಬಿದ್ದು ಕೂಗಿದ ದೊಡ್ಡ ದನಿಯೊಳ ಗಿದ್ದ ಮಲ್ಲಾಂಬೆಯು ತಕ್ಷಣ ಎದ್ದು ಓಡುತ್ತ ಹೊರಗೆ ಬಂದು ನೋಡುತ್ತಿರಲಾಗಿ ವೃದ್ಧ ಮುದುಕನು ಬಿದ್ದು ನರಳದು. ವೃದ್ಧ ಮುದುಕನು ವಯಸ್ಸಾದಂಥ ಮುದುಕ ದಪ್ಪತ್ತು ಬಿದ್ದ ಅಯ್ಯೋ ಅಂತ ಜೋರ್ಲೆ ಚೀರಿಬಿಟ್ಟ. ಜೋರ್ಲೆ ಚೀರಿದ್ದಕ್ಕಾಗಿ ಓಡ್ಕೋತ ಏನಾತು ಅಂತೇಳಿ ಆ ಮಗು ಓಡ್ಕೋತ ಬತ್ತು. ಎಲ್ಲರೂ ಓಣ್ಯಾಗಿನವ್ರನ್ನ ಆ ಮುದುಕನ ನೋಡಿ ಥೂ 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 ಎಂಥ ರೋಗಿಷ್ಟ ಬಂದಾನ, ಎಂಥ ಕುಷ್ಠ ರೋಗಿ ಬಂದಾನ, ಇವನು ಓಣ್ಯಾಗ ಇವನು ಯಾರು ಕಳಿಸ್ಯಾರೋ ಯಪ್ಪ ಅಂಥೇಳಿ ಎಲ್ಲರೂ ಅವ್ರವ್ರ ಮನೆ ಬಾಗಿಲುಗಳನ್ನು ಹಾಕ್ಕೊಂಡ್ರ ಈ ತಾಯಿ ಮಲ್ಲಮ್ಮ ಈ ಸಣ್ಣ ಹುಡುಗಿ ಓಡ್ಕೋತ ವೃದ್ಧ ಮುದುಕನು ಬಿದ್ದ ನರಳುದ ಮುತ್ತು ಬಾಲಕಿ ನೋಡಿದೊಡನೆಯ ಎದ್ದೇಳು ನನ್ನಪ್ಪ ನಿನಗೇನಾಗಿಹುದೆಂದು. ಏನಾತಪ್ಪ ಅಪ್ಪ ಅಜ್ಜ ನಿನಗೆ ಏನಾತೇಳು ಅನ್ಕೊಂಡು ಬಂದಂತ ಬಿದ್ದಂಥ ಮುದುಕನನ್ನ ಹಂತಲಿ ಬಂದ ಹಿಡಿದು ತೆಕ್ಕೆಯ ಬಡಿದು ಎಬ್ಬಿಸಿ ಅವ ಏನು ಹಿಂಗೆ ಬಿದ್ದಿದ್ರಲ್ಲ ಮಾಸ್ತರ, ಹಿಂಗೇನು ದಪ್ಪತ್ತು ಬಡಿಗೆ ತೊಗೊಂಡು ಏನು ಬಿದ್ದಿದ್ದ ಆ ಬಿದ್ದಂಥ ಮುದುಕನನ್ನು ಹಿಡಿದ ಯಪ್ಪ ಅಂದಕ್ಕಿನ ನೋಡು ಎಷ್ಟು ವರ್ಷದಕ್ಕಿದಾಳಕ್ಕೆ 10 ವರ್ಷನಕ್ಕಿದಾಳ. ನೀವು ಕೇಳ್ಬೋದು ಇದನ್ನು 10 ವರ್ಷಕ್ಕೆ ಹಂಗೆ ಬುದ್ಧಿ ಬಂದೈತೆ ಆಕೆಗೆ ಅಂಥೇಳಿ. ಅದಕ್ಕೆ ಹೇಳಿನ ಅಪ್ಪ ಅವ್ವರ ಸಂಸ್ಕಾರ ಬಲ. ನಮ್ಮ ಮಕ್ಳು ಯಾಕೆ ಹಂಗಿಲ್ಲ, ಇವು ಹಿಂಗೆ ಯಾಕದಾವ? ನಾವು ನಡ್ಕೊಂಡದೀವು ಹಂಗೆ. ಯಾರಿಗೆ? ಶಿವರಾಯಿಗೆ. ನಮ್ಮ ಪುಣ್ಯದ ಫಲ ಭಾಳಷ್ಟು ಇತ್ತಂದ್ರೆ ಚಂದನ ಮಗು ಹುಡ್ತಿತ್ತ. ಇರಲಿಲ್ಲ ಅಂತಂದ್ರೆ ಹಂಗೆ ಮಾಡಬಾರ್ದಪ್ಪ. ಹಂಗೆ ಮಾಡಬಾರ್ದು ಅಂಥೇಳಿ ಅಂದ್ರೂ ಹಂಗೆ ಮಾಡ್ತಾವಲ್ಲ. ಮೊಬೈಲ್ ಕೊಡ್ಲಾರ್ದು ಊಟ ಮಾಡಂಗಿಲ್ಲ ಈಗ. ಇವು ದೊಡ್ಡವಾದ ಇವನ್ನ ಅದು ಸಣ್ಣ ಹುಟ್ಟಿದ್ದಕ್ಕೆ 1 ವರ್ಷದ್ದು 2 ವರ್ಷದ್ದು ಇರ್ತಾವ ನೋಡವು ಸಣ್ಣ. ಅದನ್ನು ಕಸ್ಕೊಂಡ್ ನೋಡ ಕೆಟ್ಟ ಚೀರಿ ಅವರು ಅದನ್ನು ಕೊಟ್ಟಾಗ ಅವಾಗ ಗಿಲಿಗಿಂಚಿ ಕೊಡ್ತಿದ್ರು, ಅವಾಗ ಏನೇನೋ ಕೊಡ್ತಿದ್ರು, ಎಲ್ಲ ಮಾಡ್ತಿದ್ರು. ಈಗ ಎಲ್ಲ ಬಿಟ್ಟಾವು. ಅವಾಗ ಮಗುಗೆ ಕಾಂಪಿಟೇಷನ್ ಆಗ್ತಿರ್ತೈತಿ ಮಾಸ್ತರ್. ಅವ್ರವ್ಗ ಏನು ನೋಡಕತ್ತೀವಿ ಅದು ಬಿತ್ತನ ನೋಡು. ಇಲ್ಲಿ ನಾವು ಹೇಳಿದ್ ಇಟ್ಟು ಚೀರ್ಯಾಡಿ ಹೇಳಕತ್ತೇನೆ ಅದನ್ನು ಬಿಟ್ಟು ಅವ್ನು ಬಿದ್ದದ್ದು ನೋಡಾಕ. ಅದಕ್ಕೆ ಏನು ನೋಡಪ್ಪ ಅದು ಪಾಪ ಅದನ್ನು ತಿನ್ನಿಸಡ್ ದಮ್ ಮಾಡೋದು ನೋಡಿ. ಏಟ್ಕಾಳ ಹೆಂಗಾಗಿತ್ತು ನೋಡು. ಏನು ಹೇಳಕತ್ತೀನಿ ರೀ? ಭಟ್ರಿಗೆ ಹಾರೇ ಹೋತನ. ಅದೇನು ಬಿತ್ತು ಅದ್ರ ಜೊತೆ ನಮ್ಮದು ಬಿತ್ತರಿ. ಅದೇನು ಹಾಡಿ ಬಿತ್ತು ಅದ್ರ ಜೊತೆ ನಮ್ಮದು ಹೋತ. ಮಲ್ಲಮಾಂಬೆಯ ಸುಕೃತ ಫಲ. ಸಣ್ಣವಳು ಇದ್ರೂ ಕೂಡ ಅಷ್ಟೊಂದು ದೊಡ್ಡದು ಆ ಒಂದು ಮತಿ, ಅಷ್ಟು ದೊಡ್ಡ ಮತಿ ಅನ್ಕತನ. ಕುಂಡ್ರಿ ಅಪ್ಪರ ಕೂಡ್ರಿ. ಕುಂದ್ರಿಗೆ ಎಲ್ಲಿ ಹೋಯ್ತಿರ್ಲ? ಕುಂದ್ರಿಗೆ ಪುರಾಣಕ್ಕೆ ಹೋಗಿನ್ರಿ ನಾ. ಅದು 9:01 ಬಸ್ ಬರ್ತಿತ್ರಿಪ್ಪ. ಬಸ್ ಬತ್ತಂದ್ರೆ ಗೋರ್ಮೆಂಟ್ ಯಾವುದದೆ KSRTC ಬಸ್ ಮಾಸ್ತರ್ ಮತ್ತೊಂದು ಚಂದ ಅನ್ಸದೆ ಕಾಲ. KSRTC ಬಸ್ ಹಿಂಗೆ ಹಾದು ಹೋಗೋತ್ನಾಗ ಎಲ್ಲರೂ ಅದನ್ನು ನೋಡೋರಿ. ಹಿಂಗೇನು ನೀವು ಕೂತಿರ್ಲ ಎಲ್ಲರೂ ಅದನ್ನು ನೋಡೋಣ. ನಾನು 1 ದಿವ್ಸ ನೋಡೀನಿ, 2 ದಿವ್ಸ ನೋಡೀನಿ, 10 ದಿವ್ಸ 15 ದಿವ್ಸ ಅವ್ನು ಕರೆಕ್ಟ್ ಬಂದೇ ಬಿಡ್ತಿತ್ತು ಅದು. ನಾನೇ ಆ ಬಸ್ನ ಅವ್ನು ನಿಂದ್ರಿಸ್ರಿ ಮೊದಲು. ಒಮ್ಮೆ ಏನು ನೋಡ್ತೀರಿ ಒಟ್ಟರು ಒಮ್ಮೆ ಫುಲ್ಲು ನೋಡ್ರಿ. ಅದು ಏನು ನಾಡಿಂದ ನೋಡ್ಬೇಡ್ರಿ.
ಇನ್ನು ನಾಳಿಂದ ಮಾತ್ರ ನೋಡಬೇಡ್ರಿ. ಅದ ಬಸ್ಸ, ಅವನ ಡ್ರೈವರ 9ಕ್ಕೆ ಬರ್ತಾನು. ಒಮ್ಮೆ ಏನು ನೋಡ್ತೀರಿ, ಇನ್ನು ನಾಳಿಂದ ಅದನ್ನು ನೋಡಕ್ಕೆ ಹೋಗ್ಬೇಡ್ರಿ. ಒಮ್ಮೆ ಶಿಸ್ತಂಗೆ ಹೋಗಿ ನೋಡ್ಕೊಂಬರೋರು ತರ್ಬಿಸೈತಿ. ಮನಸ್ಸು ಗಟ್ಟಿ ಹಂಗೆ ನಿಲ್ಲಂಗಿಲ್ಲ. ನಿಲ್ಲಬೇಕು ಮನಸ್ಸನ್ನು ನಿಲ್ಲಿಸ್ಬೇಕು. ತೊಟ್ಟಲು ಹೆಂಗೆ ನಿಂತೈತಿ ಗಟ್ಟಿ ಹಂಗೆ ಮನಸ್ಸು ನಿಲ್ಲಬೇಕು. ನಿತ್ರ ಅದಕ್ಕೆ ಹೌದು ಅನ್ಬೇಕು. ಇರಲಿಲ್ಲ ಅಂತಂದ್ರೆ ಚಂಚಲಂ ಮನಃ ಕೃಷ್ಣ ಗೀತೆ ಹೇಳ್ತದೆ. ಮತ್ತು ಆ ಕಡೆ ಹೋಗ್ತದೆ. ಇಲ್ಲೇ ಇರ ಮಲ್ಲಮ್ಮನ ಆ ತಾಯಿ ಆ ಸಣ್ಣ ಮಗು ಆದ್ರೂ ಹಿಡಿದು ತೆಕ್ಕೆಯ ಬಡಿದು ಎಬ್ಬಿಸಿ ಕುಡಿಯ ನೀರನ್ನು ಕೊಡುವೆ ನೋಡೈ. ಅಷ್ಟೊಂದು ಧೈರ್ಯ ಕುಷ್ಠ ರೋಗಿ ಆದಂಥ ನರಳಾಡ್ತಿರುವಂಥ ಮುದುಕನನ್ನು ಹಿಂಗೆ ತೆಕ್ಕಿ ಬಡ್ಕೊಂಡು ಎತ್ತುವಷ್ಟು ಧೈರ್ಯ ಆ ಮಗುವಿಗೆ ಹೆಂಗೆ ಬತ್ತು ಅಂತಂದ್ರೆ ತಂದೆ ತಾಯಿಗಳು ಮಾಡಿದಂಥ ಶ್ರಮ ಪುಣ್ಯದ ಫಲ ಆ ತಾಯಿಯಲ್ಲಿ ಉಗಮ ಆಗ್ಯದ. ದಾನ ಧರ್ಮ ಮಾಡ್ರಿ ಅಂತ ಎದಕ್ಕೆ ಹೇಳ್ತಾರ? ದಾನ ಧರ್ಮ ಮಾಡ್ರಿ, ಕೊಟ್ರಿ ಅಂದ್ರೆ ಪುಣ್ಯ ಬರ್ತದೆ. ಆ ಪುಣ್ಯ ಬತ್ತಂದ್ರೆ ಚಲೋ ಮಗು ಹುಡ್ತತೆ ಅಂತೇಳಿ ಯಾಕೆ ಪುರಾಣಗಳು ಹೇಳ್ತಾವು, ಯಾಕೆ ಶಾಸ್ತ್ರಗಳು ಹೇಳ್ತಾವ ಅಂತಂದ್ರೆ ಇಂಥ ಮಕ್ಕಳು ಹುಟ್ಟುತ್ತಾವ. ಅವಾಗ ಆ ಹುಡುಗಿ ಏನು ಮಾಡ್ತಂದ್ರೆ ತೆಕ್ಕಿ ಬಡ್ಕೊಂಡ್ಲಂತ. ತೆಕ್ಕಿ ಬಡ್ದ ಎಬ್ಬಿಸಿ, ಅಜ್ಜ ಯಾಕಜ್ಜ ಹಿಂಗ್ಯಾಕ ಬಂದು ಬಿದ್ದಿಲ್ಲ, ಏನಾಗೈತಿ ನಿನಗೆ, ನಡಿ ನೀರು ಕೊಡ್ತೀನಿ, ನೀರು ಕುಡಿಯಕತ್ತ, ಹೇಳು ಅಂತೇಳಿ ಅವನು ಎಬ್ಬಿಸಿ ತೊಗೊಂಡು ಸಾವಕಾಶ ಹಿಂಗೆ ಆ ಮುದುಕನ ಆ ಕೈ ತೊಗೊಂಡು ತನ್ನ ಹೆಗಲ ಮೇಲೆ ಹಾಕ್ಕೊಂಡು, ನಡಿ ಅಜ್ಜ ನಡಿ ಹೋಗುನು, ನಮ್ಮ ಮನೆ ಇಲ್ಲೇ ಐತಿ ಬಾ ಅಂಥೇಳಿ ಕರ್ಕೊಂಡು ಹೋಗೋತ ಮುಂದೆ ಹೆಜ್ಜೆ ಇಟ್ಕೋತ ಕಡು ಬೆರಿಕೆಯಾಗಿರುವ ಮುದುಕನು ನುಡಿದನಾಗಲೇ ಯವ್ವ ಅಂತ ನರಳಾಕತ್ತಿದತ್ತ. ಕಡು ಬೆರಿಕಾದಂಥ ಮುದುಕಂತ ಬಂದವ ಮುದುಕಲ್ಲವ. ಯಾರವ? ಸಾಕ್ಷಾತ್ ಮಲ್ಲಿಕಾರ್ಜುನನ ಬಂದ ಕೇಳಾಕತ್ಯಾನ. ಕೇಳ್ಕೊತ ಆಕಿಗೆ ಯವ್ವ ಸಾಕಾಗಿ ಹೋಗೈತಿ ಯವ್ವ ಅಂಥೇಳಿ ಅನ್ಕೋತ ಅನ್ನಕತ್ತಾನ. ಆ ಮಗು ಕೇಳ್ತತ್ತು ಮತ್ತೆ ಪ್ರಶ್ನೆ ಕೇಳ್ತತ್ತ. ಏನಂತ? ಮಡದಿ ಮಕ್ಕಳು ಮನೆಯ ಬಿಟ್ಟಿಲ್ಲೇಕೆ ಬಂದಿರುವೆ? ಅಲ್ಲ ಅಜ್ಜ, ನಿನಗೆ ಮನೆ ಏನು ಇಲ್ಲನ? ಮನೆಯಾಗ ಇರೋದು ಬಿಟ್ಟು ಕೊಟ್ಟ ಅಲ್ಲ, ನಿನ್ನ ಹೆಂಡತಿ ಮಕ್ಕಳು ಮನೆಯಾಗ ಅಲ್ಲೇ ಕಾಮಗ ಇರೋದು ಬಿಟ್ಟು ಇಲ್ಲಿ ಬಂದು ಯಾಕೆ ಬಿದ್ದೆ ಹಿಂಗೆಲ್ಲ ನಾನು ಹರಳಾಕತ್ತಿದೀಪ, ಇರ್ಲಿ ಬಾ ಅಂಥೇಳಿ ಅಂತ ಕರ್ಕೊಂಡ ಮುಂದಕ್ಕೆ ಹೆಜ್ಜೆ ಇಟ್ಕೋತ ಹೋಗಾಕತ್ತಾನ. ಅವ ಅಂದತ್ತ ಯವ್ವ ಅಂಥೇಳಿ ನರಳಾಡ್ಕೋತ ನುಡಿದನಾಗಳೆ ಕೇಳು ಬಾಲಕಿ. ನುಡಿದಂತ ಏನು ಹೇಳಿದ? ಮಡದಿ ಮಕ್ಕಳು ರೋಗವಾಗಲು, ಮಡದಿ ಮಕ್ಕಳು ಬ್ಯಾರೆ ಸ್ವರ ಹಿಡಿಯುವಂಗಿಲ್ಲ. ಮಡದಿ ಮಕ್ಕಳು ರೋಗವಾಗಲು ಹೊಡೆದು ನೂಕಿದರು. ಏನು ಮಾಡಿದ್ರತ್ತ? ರೋಗ ಬಂತು. ಮೊದಲ ನಾನು ಭಾಳ ದೊಡ್ಡ ಸಾಹುಕಾರ ಇದ್ನೆ, ದುಡಿತಿದ್ನೆ, ನೌಕರಿ ಇತ್ತು ನನಗೆ. ಅವಾಗ ನನ್ನ ಆಶ್ರಯದವ್ರ ಒಳಗಡೆ ನನ್ನ ಹೆಂಡ್ತಿನೂ ಬೆಳೆದ್ಲು, ನನ್ನ ಮಕ್ಕಳು ಬೆಳೆದ್ರು, ಮೊಮ್ಮಕ್ಕಳು ಬೆಳೆದ್ರು. ರೋಗ ಆಯ್ತು, ನಂದು ರಿಟೈರ್ಮೆಂಟ್ ಆಯ್ತು, ಎಲ್ಲ ನನ್ನ ಕೈಯಾಗಿಂದ ಎಲ್ಲ ಖಾಲಿ ಆಯ್ತು. ಖಾಲಿ ಆದ ಕೂಡಲೇ ನನ್ನ ಹೊರಗೆ ಹಾಕಿಬಿಟ್ಟ. ಮಡದಿ ಮಕ್ಕಳು, ಮಡದಿ ಕೈ ಹಿಡಿದಂಥ ಮಡದಿ ಕೂಡ ಲಕ್ಷ್ಯಕ್ಕಿರ್ಬೇಕ. ಈ ಶರೀರವನ್ನ ಬಸವಣ್ಣಪ್ಪ ಅದಕ್ಕೆ ಬರೆದ, ನೆರೆ ಕೆನ್ನೆಗೆ ತೆರೆ ಗಲ್ಲಕ್ಕೆ. ಕೇಳ್ರಿ ಮಾತು ಮಸ್ತರ. ಗಲ್ಲ ಹೆಂಗದವ? ಎಷ್ಟು ಚಂದ ಅದಾವ ಗಲ್ಲ. ನೆರೆ ಕೆನ್ನೆಗೆ ತೆರೆ ಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ. ಆವಿಷ್ಯದ ಭಾಳ ಚಂದಂಗ ಮುಖ ಅದ. ಕನ್ನಡಿಯಾಗಿ ಹಿಕ್ಕಿದ್ದ ತಿಕ್ಕಿದ್ದ ಏನು ಮೈಕಪ್ ಮಕಕ್ಕೆ
ಬಡ್ದಿದ್ದ ಟಾಪ್ ಟಾಪ್. ಏನು ನೋಡಂಗಿಲ್ಲ ನಮ್ಮ ಕಡೆದು ಅದಾವ ಹೆಣ್ಮಗ್. ನಿಮ್ಮ ಕಡೆ ಯಾರು ಇಲ್ವಾ? ನಮ್ಮ ಕಡೆದು ಅಪ್ಪರ ಹೆಂಗೆ ಅಂದಿರಿ ನೀವು? ಪೌಡ್ರ್ ಹಚ್ಕೊಳ್ಳೋದು ಎಲ್ಲ ಹಚ್ಕೊಳ್ಳೋದು, ಮಕ್ಕ ತುಂಬ ಹಚ್ಕೊಂಡು ನೋಡಂಗಿಲ್ಲ. ಅದು ನಮ್ಮನೆ ಹಚ್ಕೊಂಡು ಕೊಡಕ್ಕೆ ಕಾಣ್ಸಾಕತ್ತೈತ್ರಿಲ್ಲ. ಏನು ಮಾಡಾಕತ್ತೇನೆ ಅನ್ನೋದ? ನಾ ಕೇಳಿನ ನಮ್ಮ ಟೀಚರ್ ಬಾಯಿನ ನಾ ಕೇಳೀನಿ, ಹಚ್ಕೊಳ್ಳೋದು ಯಾಕೆ ಮತ್ತು ಉಗುಳು ಹಚ್ಚಿ ಅದನ್ನು ಒರೆಸ್ಕೊಳ್ಳೋದು ಯಾಕೆ? ಉಪ್ಪು ಒರೆಸ್ಕೊಳಕತ್ತೇಳಿ ಉಗುಳು ಹಚ್ಚಿ ಹಚ್ಕೊಳ್ದಾರೆ ಯಾಕೆ? ಇಲ್ರಿ, ಎಲ್ಲ ಕಡೆ ಇರಬೇಕು, ಇಲ್ಲಿ ಅಷ್ಟ ಅವು ಕರ್ರ ಕನಸ್ಬೇಕು. ಏನು ದೇವರು ಕೊಟ್ಟಾನ ಸೌಂದರ್ಯ. ಆ ಕಾಮಗ ವಿಭೂತಿ ಹಚ್ಚಿರೋ ಅಂತಂದ್ರು ಅದು ಯಾವುದೋ ಎಲ್ವಿಂದ ಇರ್ತೈತೆ ಅಂತ ಪೌಡ್ರ್, ಅದನ್ನು ತೊಗೊಂಡು ಬಂದು ಹೆಗ್ಗಣದು ಪೌಡ್ರ್ ತೊಗೊಂಡು ಬಡ್ಕೊಂಡು ಬಸ್ ಅಂತೇಳಿ ಏನು ನೋಡಂಗಿಲ್ಲ ರೀ. ಈ ಕಿವಿ ಅದಕ್ಕೆ ಕೊಟ್ಟಾನ್ರಿ ಮಾಸ್ತರ. ಎಷ್ಟು ಚಂದ ಉತ್ತರ ಕೊಡ್ತಾನೆ ನೋಡ್ರಿ, ಗೊತ್ತಿಲ್ಲ ತಾನ ಕೇಳಾಕದ. ನಾ ಹೇಳ್ತೀನಿ ಕೇಳ, ಈ ಕಿವಿ ಎದಕ್ಕೆ ಕೊಟ್ಟಾನ ಅನ್ನೋದು ನೀ ಹೇಳ್ತಿ ಸುಳ್ಳು, ನಾ ಹೇಳೋದು ಖರೆ. ಎದಕ್ಕೆ ಕೊಟ್ಟಾನ ದೇವ್ರಂದ್ರೆ ಕಿವಿ? ಇದು ನಿಮ್ಮೂರ ಹೆಸ್ರೇನ? ಮುಳವಾಡ. ಇಲ್ಲಿದು ಮುಳವಾಡಿದ. ಇದೇನೈತ್ಲೆ ಇದು ಮುಳವಾಡ ತಳಗ. ಈಗ ಐತ್ಲೆ ನೀ ಹಾಕೊಂಡಿದ್ದಿಲ್ಲ ತಂಗಿ, ಇದು ಮುಳವಾಡಕ್ಕೆ ಹಾಕೊಂಡಿದ್ದೀನಿ. ಈಗ ಮುಂದೆ ತಾಲೂಕು ಯಾವುದು? ತಾಲೂಕು ಯಾವ್ದು ಹೇಳಕ್ಕಪ್ಪ? ಕೋಲಾರ. ಕೋಲಾರ ಅಲ್ಲಿಲ್ಲದ, ಇಲ್ಲೇ ಐತಿ ಕೋಲಾರ. ಇದ್ರ ಮ್ಯಾಲ ಜಿಲ್ಲಾ ಯಾವ್ದ? ಬಿಜಾಪುರ. ಅಲ್ಲಿಲ್ಲದ, ಇಲ್ಲೇ ಐತಿ ಬಿಜಾಪುರ. ಇಲ್ಲಿ ಮ್ಯಾಲ ಹಿಂಗೆ ಜೋತಿ ಆಡ್ತಿರ್ತೈತೆ ಅದು. ಹಿಂಗೆ ಒಂದು ಜೋತಿ ಆಡ್ತಿರ್ತೈತೆ ಅದು. ಇಲ್ಲಿ ಇರ್ತೈತೆ ಅದು. ಆದ್ರೆ ರಾಜ್ಯ ಅದು ಯಾವತ್ತೂ ಅಳಿಗಾಡ್ತಿರ್ತೈತಿ. ರಾಜ್ಯ ಅಳಿಗಾಡುವಂಥದ್ದು ಯಾವುದಂದ್ರೆ ರಾಜ್ಯ. ಅವು ಒಟ್ಟು ಇನ್ನು ಭಾರತ ದೇಶ ಎಲ್ಲೈತೆ ಕೇಳ್ಬೋದು ನೀವು ಹುಡುಗರ್ಯಾ. ಇವು ಒಟ್ಟು ಎಲ್ಲ ಇದು ಮುಳವಾಡ, ಇದು ಕೋಲಾರ, ಇದು ಬಿಜಾಪುರ, ಇದು ಕರ್ನಾಟಕ ಮತ್ತು ದೇಶ ಬೇಕಲ್ಲ. ಅದು ದೇಶ ಈಚೆ ಕಡೆ ಶ್ರೀಲಂಕಾ ಕತೆ ಐತೆ ನೋಡಿ, ಇಲ್ಲಿ ಇಟಕಾಲ ಏನು ನೋಡೋಣ. ನಾವು ಅವಾಗ ಹೇಮರೆಡ್ಡಿ ಮಲ್ಲಮ್ ನಾಟ ಮಾಡ್ತಿದ್ದೀವಿ. ಮೊದಲು ಮಲ್ಲಮ್ ನಾಟ ಮಾಡಿದವ್ರು ನಾವು. ಅವಾಗ ಒಂದು ಊರಿಗೆ ತಾಂಡಕ್ಕೆ ಆಟ ಇತ್ತು. ತಾಂಡಕ್ಕೆ ಆಟಕ್ಕೆ ಹೋಗಿದ್ವಿರಪ್ಪ 10 ಮಂದಿ ನಾವು ಆಟಕ್ಕೆಲ್ಲ. ಆ ಮಲ್ಲಮ್ಮನ ನಾವು ಹೆಣ್ಮಕ್ಳು ಗಂಡು ಮಕ್ಳು ಹಾಕಿದ್ರು, ಗಂಡು ಮಕ್ಳು ಎಲ್ಲ ಒಟ್ಟು ಎಲ್ಲ ಅದರಿಂದ ಅಲ್ಲಿ ಹೋಗಿದ್ದು. ಬೆಳಗ್ಗೆ ಬೆಳತನ ಆಟ ಆತ್ರಿ ಅಪ್ಪರ. ಬೆಳಗ್ಗೆ ಎದ್ದು ಕೂಲಿ ಅಪ್ಪರ ಭಾಳ ಚಂದ ಆತ್ರಿ ಆಟ, ಭಾಳ ಚಂದ ಆತ್ರಿ. ಇನ್ನೇನಿಲ್ರಿಪ್ಪ. ಮತ್ತು ಕೊನೆಗೆ ಏನೈತಿ, ಒಂಚೂರು ಉಪ್ಪಿಟ್ಟು ಮಾಡಿದೀವಿ ರೀ, ಒಂದಿಟ ಅಟ್ರು ಕೊಡಿಸಿ ಹಿಂಗೆ ಸಾಲ್ಕ ಕುಂಡ್ರಿ, ಉಪ್ಪಿಟ್ಟು ತಿಂದು ಹೋಗ್ರಿ ಅಂದ್ರಿ ಅವರ. ಆತ ಮಾತು ಸಿಕ್ಕರು ಸಾಕವಾಗ. ಉಪ್ಪಿಟ್ಟ ಮೊಸರು ಆಯ್ತು ರೀ, ಒಂದು ಇಟ್ಟಿಟ್ಟು ತಿಂದು ಹೋಗ್ರಿ ಅಂದರು. ಹ್ಞೂ ರೀ, ಇಟ್ಟಿಟ್ಟು ತಿಂದು ಹೋಗ್ರಿ. ಆತ್ರಿ ಅವರ ಹಸದಿರ್ತೀವ, ಹಾಡಿ ಹಸದಿರ್ತೀವಲ್ಲ, ಕುಂತೀವು. ಬಂದ್ರಿ ಆ ಕಾಡಿದ ತಾಟ್ ಇಟ್ಕೊತ ಒಬ್ರು ಅವು ಹಾದ್ಲು, ಹೋಗ್ಬೇಕು ಉಪ್ಪಿಟ್ಟು ನಿಡ್ಕೊತ ಹೋಗ್ಬೇಕು ಹಾದ್ಲು, ಹೋಗ್ಬೇಕು ಮೊಸರು ನಿಡ್ಕೊತ ಹೋಗ್ಬೇಕು ಹಾದ್ಲು. ನಾವು ಅವು ತಾಟೂ ನೋಡುವ ಅಲ್ಲಿ, ನಾವು ಉಪ್ಪಿಟ್ಟನು ನೋಡುವ ಅಲ್ಲಿ, ಆ ಮೊಸರನ್ನು ನೋಡುವ ಅಲ್ಲಿ. ಮಾಸ್ತರ ಮತ್ತೇನು ನೋಡಾಕತ್ತಿದ್ನೆ ಅಂದ್ರಿ? ಅವ್ರು ಏನು ನಿಡ್ಕೊತ ಹೋಗಿದ್ರಲ್ಲ, ಅವ್ರು ಮೂಗು ನೋಡಾಕತ್ತಿದ್ನ್ಯಾ. ಅಲ್ಲೇನೈತ್ರಿ ಅಪ್ಪರ ಮೂಗ್ನ್ಯಾಗ ಅಂದ್ರಿ. ಮೂಗ್ನ್ಯಾಗ ಏನಿರ್ತೈತಿ ಮಾಸ್ತರ? ಅಲ್ಲಿ ಸುಂಬಳು ಇರಲಿಲ್ಲ. ಅಲ್ಲಿ ಏನಾಗಿತ್ತು, ವೈಷ್ಣವಿ ಎಚ್ ಕಡೆ ಹಾಕೊಂಡಿದ್ದೀನಿ ಮೂಗ್ಮಟ್ಟ. ಎಚ್ ಕಡೆ ಐತಿ ಎಡಕ್ಕೆ ಒಂದು ಇರ್ತೈತಿ ಮೂಗ್ಬಟ್ಟ. ಒಪ್ಕೋತನ ಹಾಕೋರಿ. ನಿಮ್ಮ ಮೂಗ ನಿಮ್ಮ ಸುತ್ತ ನಮ್ದೇನು ಹಾಕೋರಿ. ಎಡಕ್ಕೆ ಈ ಬೆಂಗಳೂರು ಸೈಡ್ ಎಡಕ್ಕೂ ಹಾಕೊಂಡಿರ್ತಾವೆ, ಬಲಕ್ಕೂ ಹಾಕೊಂಡಿರ್ತಾವ. ಅವ್ರ ಮೂಗ ಮಸ್ತರ್ ನಮ್ದೇನತ್ತೆ ಹಾಕೋರಿ. ಎಡಕ್ಕೂ ಬಲಕ್ಕೂ ಅವು ಬೆಂಗಳೂರ್ಕಿಂತ ಅಣಾವತಿ ತಾಂಡ ಮಂದಿ. ಎಡಕ್ಕೂ ಹಾಕೊಂಡು ಬಲಕ್ಕೂ ಹಾಕೊಂಡು ನೋಡ್ಬೇಕು, ಒಂದು ಜೋತ್ ಬಿದ್ದಿರ್ತದೆ. ನಡ್ಬರ್ಕು ಒಂದು ಜೋತ್ ಬಿದ್ದಿರ್ತೈತಿ. ಓ ಮಾರ, ನಾನು ಈಗ ಗೊತ್ತಾತಲ್ಲ ಮೂಗು ಯಾಕೆ ನೋಡಿ.
ನಾನು ಅಲ್ಲ ಎಡಕ್ಕೆ ಹಾಕೊಂಡಾರ ಬಲಕ್ಕೆ ಹಾಕೊಂಡಾರ ಇರುವಲ್ ತಕ್ಕ ಇದು ನಡ್ಬರ್ಕ ಮತ್ತೊಂದು ಗಂಟೆಗತ್ತೆ ನಡ್ಬರ್ಕ ಹಾಕ್ಯಾರಲ್ಲ ಮಗಲ್ನ ಅವ್ನು ಕೇಳಿನ ತಬಲಾಜಿನ ಅವ ತಬಲಾಜಿ ಅಂದ ಅವ್ರ ಮೂಗ ಅವ್ರ ಬಂಗಾರ ಅವ್ರ ಸುತ್ತ ನಿಂದೇನ ಅಂದ ನಂದು ಏನಿಲ್ಲ ಮಳೆಗಾಲದಾಗದು ನೆಗಡಿ ಗಿಗಡಿ ಬತ್ತಂದ್ರೆ ಹೆಂಗೆ ಮಾಡಿ ಪ್ರಶ್ನೆ ಏನು ಇವರು ಮತ್ತು ಮೂಗ ಅಂದ ಕೂಡಲೇ ಮೂಗ ಅಂದ ಕೂಡಲೇ ನೆಗಡಿ ಬರ್ತದೆ ನೆಗಡಿ ಬತ್ತಂದ್ರೆ ಅದನ್ನು ತೆಗಿಬೇಕಲ್ಲ ಹೆಂಗೆ ತೆಗಿತಾರ ಅಂತ ಪ್ರಶ್ನೆ. ಆದ್ರೆ ಬಂಗಾರ ಅಂದ ಕೂಡಲೇ ಅವುಗಳಿಗೆ ಅಟ್ಟು ಸಿಂಗಾರ. ಇಲ್ಲಿ ಆ ಬಂಗಾರ ಬೆಳ್ಳಿ ರೊಕ್ಕ ರೂಪಾಯಿ ಎಲ್ಲವನ್ನು ಕಸಗೊಂಡಾರಂತ ಈ ಮುದುಕನ ಮಡದಿ ಮಕ್ಕಳು ರೋಗವಾಗಲು ಹೊಡೆದು ನೂಕಿದರು. ಏನು ಮಾಡಲಿ ತಂಗಿ, ನನ್ನ ಮಗಳ ನನ್ನ ಹೊಡೆದು ಹೊರಗೆ ಹಾಕಿಬಿಟ್ಟಾರ, ಏನೂ ಉಳಿದಿಲ್ಲ ಅಂಥೇಳಿ ಆ ಜಂಗಮ ವೇಷ ಹಾಕ್ಕೊಂಡು ಬಂದಂಥ ಮಲ್ಲಿಕಾರ್ಜುನ ಅಂದಂತ, ಹುಡುಗಿಯೇ ಎನ್ನನ್ನು ಮುಟ್ಟದಿರು, ಮುಟ್ಟಿದರೆ ರೋಗ ಬಂದೀತು. ಅವಾಗ ಹಂಗಿದ್ದು ಒಬ್ರದಿಂದ ಒಬ್ರಿಗೆ ರೋಗ ಹರಡುತ್ತಿತ್ತು. ಆ ರೋಗ ಈ ರೋಗ ಅವನು ಹೊರಗೆ ಹಾಕ್ಯಾರ, ಮನೆ ಬಿಟ್ಟು ಊರು ಬಿಟ್ಟು ಹೊರಗೆ ಹಾಕ್ಯಾರ ಅಂದ ಕೂಡಲೇ ಈ ರೋಗ ನನಗೆ ಬಂದ ರೋಗ, ಏ ಹುಡುಗಿ ಇದು ಸಾಮಾನ್ಯ ರೋಗ ಅಲ್ಲ, ನಿನಗೂ ಬರ್ತೈತೆ, ಅದಕ್ಕೆ ನಾನು ಮುಟ್ಟಬೇಡ ಅಂಥೇಳಿ ಆ ಮಲ್ಲಮ್ಮ ಆಗಿರುವಂಥ ಮಗಳಿಗೆ ಅಂದ. ಆಕೆ ಅಂದ್ಲು, ಬಿಡ ಏನು ಬಂದರೆ ಬರುವಲ್ತಕ್ಕ ಬಾ ಅಂಥೇಳಿ ಕರ್ಕೊಂಡು ಹೋಗಿ ಅವನನ್ನು ಎಲ್ಲಿಗೆ ಕರ್ಕೊಂಡು ಹೋದ್ಲಂದ್ರೆ ಬಚ್ಚಲಕ್ಕೆ ಹೋಗಿ ಅಲ್ಲಿ ಹೋಗಿ ಬಚ್ಚಲ್ನ್ಯಾಗ ಕುಂಡ್ರಿಸಿ ಏನು ಮಾಡಿಳು, ಕೊಳೆತು ನಾರುವ ಶರೀರವನ್ನು ಹಿಡಿದು ಹೇಳೇನುತ ಅಜ್ಜ ನಡೆ, ಮೈ ತುಂಬ ಹತ್ತಿರುವ ಹೊಲಸನು ತೊಳೆವೆನು, ಹಚ್ಚಿ ಸೀಗೆಯ ಕಾಯಿ ಪುಡಿಯನು, ಬೆಚ್ಚಗಿರು ಜಲದಿಂ ಜಳಕವು. ಸೀಗೆಕಾಯಿ ಹಚ್ಚಿ ಅವಾಗೇನು ಹುಣ್ಣುಗಳಾಗಿದ್ದೂಲ್ಲ, ಎಷ್ಟು ವರ್ಷ ಆತೋ ಆಮೇಲೆ ಜಳಕ ಮಾಡಿದ್ದು ಗೊತ್ತಿಲ್ಲ. ಎಲ್ಲವನ್ನು ಹಿಂಗೆ ಸ್ವಚ್ಛ ಮಾಡಿ ಸೀಗೆಕಾಯಿ ಹಚ್ಚಿ ಸ್ವಚ್ಛವಾಗಿ ತಿಕ್ಕಿ ಮೈಯನ್ನು ತೊಳೆದಳು. ತಿಕ್ಕಿ ಎಲ್ಲ ಮೈ ಸ್ವಚ್ಛ ಮಾಡಿದ್ಲತ್ತ. ಸ್ವಚ್ಛ ಮಾಡಿದ ಕೂಡಲೇ ಅವ ಮುದುಕ ಆಗಂತ ಅಂದಂತ, ಏ ರೊಚ್ಚಿ ಗೆದ್ದವ. ಆ ಮುದುಕಿಗೆ ಸಿಟ್ಟು ಬರ್ತತ್ ನೋಡ, ರೊಚ್ಚಿ ಗೆದ್ದವ ಮುದುಕ ಹೊಡೆದನು. ಏನ ಏ ಪಿಚ್ಚು ಗಣ್ಣಿನ ಹುಚ್ಚು. ಗೋಣ ಹಾಕುದಲ್ಲ, ಮತ್ತೆ ಮ್ಯಾಲೆ ಎದಕ್ಕೆ ಕುಂಡ್ರಿಸೈತೆ, ಬಡಿಬೇಕ. ಹುಚ್ಚು ಹೌದು, ಗೊತ್ತಿಲ್ರಿ ಬರೋಬರ. ಹೌದಾ, ಮತ್ತೆ ಎದಕ್ಕೆ ಕುಂಡ್ರಿಸೈತಿ ತಿಳ್ಕೊಂಡ್ರೆ ಅಲ್ಲಿ ದಾಂಡೆ ಕುಂಡ್ರಿಸ್ತಿದ್ನ. ಪಿಚ್ಚು ಗಣ್ಣಿನ ಎಲೆ ಬಡಿಯಬೇಕ. ಹುಚ್ಚು ಒಳ್ಳೆ ಕಾಡ್ತೀರಿಪ್ಪ ಅಂತ ಹೇಳಿ ಇರಲಿ. ಸ್ವಚ್ಛ ಮಾಡಿದಿ ಎಲ್ಲ ರೋಗ, ನಂದು ರೋಗ ಎಲ್ಲ ಸ್ವಚ್ಛ ಮಾಡಿದಿ ಒಂದು ಪಡ್ಡ ತೇಳಿ ಹೊಡೆದ. ಬಡಿದಾದ್ರೆ ಕರೆಕ್ಟ್ ಬಡಿ. ಹಾಂ ಎಲೆ ಪಿಚ್ಚು ಗಣ್ಣಿನ ಹುಚ್ಚು ಹುಡುಗಿಯೇ ರೊಚ್ಚಿ ಮಾಡಿದೆ ರೋಗವನು. ರೋಗೆಲ್ಲ ಸ್ವಚ್ಛ ಮಾಡಿಬಿಟ್ಟು ತಿರಿದು ತುಂಬಲು ಹೊರಗೆ ಹೋದರೆ ಕರೆದು ಎನಗೊಂದಗುಳ ನೀಡರು. ಎಲ್ಲ ಸ್ವಚ್ಛ ಮಾಡಿಬಿಟ್ಟು ನನ್ನ ಸ್ವಚ್ಛ ಮಾಡಿದ ಮೇಲೆ ಇನ್ನು ನನಗೆ ಹೊರಗೆ ಹೋದ್ರೆ ನನಗೆ ನೀಡಿ ಭಿಕ್ಷಾಂದೇಯ ಅಂದ್ರೆ ನೀಡವ್ರು ಯಾರದದಿ ಅಂಥೇಳಿ ಒಂದು ಹೊಡೆದಂತ ನೋಡವ. ಹೊಡೆದ ಕೂಡಲೇ ಅವಾಗ ಅಂತೈತೆ ಮಗ ಅಂತೈತೆ ಅಂತ, ಹೊಡೆದರೆ ಹೊಡೆಯಿರಿ ನಡೆಯಿರಜ್ಜನೆ. ಹೊಡಿತೀಲೋ ಹೊಡಿ ಅಜ್ಜ ಹೊಡಿನಿ. ನಿಮ್ಮನ್ನು ಹೊಡೆದ್ರೆ ಕೈಲಿ ಅಲ್ಲ ಕಾಲಿಲೆ.
ಹೊಡೆದರೆ ಹೊಡೆಯಿರಿ ನಡೆಯ ರಜ್ಜನೆ, ಮಡಿಯ ಬಟ್ಟೆನೋ ಉಟ್ಟುಕೊಳ್ಳಿರಿ. ಅಡಿಗೆ ಮನೆಯಲ್ಲಿ ಕುಳಿತು ಊಟವ ಮಾಡಿರಂಥದು ಮಗು. ಅಡುಗೆ ಮನೆಯಾಗ ಕೂತು ಊಟ ಮಾಡಕತ್ತ, ನಡಿ ಅಜ್ಜ ನಡಿ ಅಂಥೇಳಿ ಅನ್ಕೊಂಡ ಅದನ್ನು ಕರ್ಕೊಂಡು ಬಂದು ಮಡಿ ಬಟ್ಟೆ ಕೊಟ್ಟು ಕುಂಡ್ರಿಸಿ ಅಡುಗೆ ಮನೆಯಾಗ ಕುಂಡ್ರಿಸಿ ಆ ಮನೆ ಹಾಕಿ ಕುಂಡ್ರಿಸಿ ತಟ್ಟೆಯನ್ನಿಟ್ಟ ಊಟ ಮಾಡಿಸಿದ್ಲಂತ. ಊಟ ಮಾಡಿಸಿಂತಂತ ಆವಾಗ ಊಟ ಮಾಡಿಸ್ಕೊತ ಆ ಮಗು ಅಂತತ್ತ, ಎಲ್ಲಿಗೂ ನೀ ಹೋಗದಿರು ಮನೆ ಎಲ್ಲಿ ಬೇಕಾದಿದೆ. ನಮ್ಮ ಮನೆ ಒಳಗಡೆ ಎಲ್ಲ ಐತೆ ಅಜ್ಜ, ನೀ ಎಲ್ಲಿ ಹೋಗಕ್ಕೆ ಹೋಗಬೇಡ. ನೀ ಏನು ಮತ್ತೊಂದು ಮನೆಗೆ ಹೋಗ್ಕನಂತಿಲ್ಲ, ಇನ್ನು ಮೇಲೆ ಹೋಗಕ್ಕೆ ಹೋಗಬೇಡ, ಎಲ್ಲಿ ಹೋಗಕ್ಕೆ ಬೇಡಬೇಡ. ನಮ್ಮ ಮಲ್ಲಿಕಾರ್ಜುನ ಸಂಪದ ಕೊಟ್ಟಿಹನೋ, ನಮ್ಮೊಳಗೆ ಇದ್ದು ಬಿಡು, ನಮ್ಮನೆಯೊಳಗೆ ಇದ್ದು ಬಿಡು. ಆ ಮಗು ಏನು ಕೊಟ್ಟಂತ ಯಾರು ಕೊಟ್ಟಾರತ್ತ? ಗೊಡ್ ಚಪ್ಪಾಳಿ ಹೊಡ್ರಿ. ಏನು ಹುಡುಗರುದಾರ ಇವರು? ಮಲ್ಲಿಕಾರ್ಜುನ ನಮಗೆಲ್ಲ ಸಂಪದವನ್ನು ಕೊಟ್ಟಾನ, ನಮಗೆ ಸಂಪತ್ತು ಎಲ್ಲ ಕೊಟ್ಟಾನ. ನೀ ಒಟ್ಟೆ ವಿಚಾರ ಮಾಡಕ್ಕೆ ಹೋಗ್ಬೇಡ ಅಜ್ಜ, ಒಟ್ಟೆ ವಿಚಾರ ಮಾಡಕ್ಕೆ ಹೋಗ್ಬೇಡ. ನೀ ಆರಾಮಾಗಿ ಊಟ ಮಾಡ, ನೀ ಇಲ್ಲೇ ಇದ್ದ ಬಿಡಿ, ಎಲ್ಲಿ ಹೋಗ್ಬೇಡ ಅಂತೇಳಿ ಊಟ ಮಾಡಿಸಿ ಬಂದು ಕಾಟ ಆದ್ಮೇಲೆ ಕುಂಡ್ರಿಸಿ ಆ ಸ್ವಚ್ಛ ಆಗಿದ್ದವಾಗ ಆ ಅಜ್ಜ ಭಾಳ ಸ್ವಚ್ಛಂದಾಗಿದ್ದ. ಅಜ್ಜ ಅಂಥೇಳಿ ಆ ಮಗು ಮೃದುವಾಗಿ ಎಳೆಯ ಮಗಳು ಮಾತಾಡ್ತಾ ಆ ಮಗ ಅಜ್ಜ ನೀನು ಯಾವ ರಾಮ? ನಾನು ಶ್ರೀಶೈಲದವ ಅಂದವ. ಓಹೋ ಶ್ರೀಶೈಲದವನ್ನೇ? ಹೌದನ? ಹಾಂ. ನಿನ್ನ ಹೆಸರ? ನನ್ನ ಹೆಸರು ಮಲ್ಲಯ್ಯ. ಅಯ್ಯೋ, ಮತ್ತು ಹೇಳತ್ತಿ ಆಕೆ ನಾನು ಬಿಟ್ಟಾಳ ಹೇಳಕತ್ತೇನಿಲ್ಲಿ. ಹೌದನ ಅಜ್ಜ? ಮತ್ತು ನೀನು ಆ ಶ್ರೀಶೈಲ ಅದು ಎಲ್ಲೈತದು ಅಂತೇಳಿ ಅತ್ತತ್ತು. ಅದು ಶ್ರೀಶೈಲ ಭಾಳ ದೂರ ಐತವಾ, ಅಲ್ಲಿ ದೂರ ಐತದ. ಹೌದನಜ್ಜ? ಅಲ್ಲಿ ದೂರ ಐತಿ. ಹೌದನಜ್ಜ? ಮತ್ತು ಆ ಶ್ರೀಶೈಲದ ಅಲ್ಲಿ ಮಲ್ಲಿಕಾರ್ಜುನ ಅಂತ ನಾ ಕೇಳೇನಿಲ್ಲ, ನಮ್ಮ ಅಪ್ಪ ಅವ್ವ ಹೇಳೋದು. ಅತ್ತತ್ತು ನೋಡಿ, ಶ್ರೀಶೈಲದ ಮಲ್ಲಿಕಾರ್ಜುನ ಅಲ್ಲಿ ದೊಡ್ಡದು ದೇವಸ್ಥಾನ ಐತತ್ತ, ಭಾಳ ಶಕ್ತಿ ದೇವಸ್ಥಾನ ಐತತ್ತ ನಾ ಕೇಳಿಲ್ಲ ಅಜ್ಜ. ಅದ್ರ ಮಹಿಮೆ ಏನಾರೇ ಗೊತ್ತೈತೆ ನಿನಗೆ ಅಂತ ಅತ್ತತ್ತು. ಯಾರ ಮಗು? ಯಾವುದು? ಮಲ್ಲಮ್ಮ ಸಣ್ಣ ಮಗು, 10 ವರ್ಷದ ಮಗು. ಆ ಶ್ರೀಶೈಲದ ಮಹಿಮೆ ನಿನಗೆ ಗೊತ್ತೈತೇನ ಅಜ್ಜ? ಗೊತ್ತೈತಿವಾ, ನನಗೆ ಗೊತ್ತೈತಿವಾ. ಹಾಂ ಅಜ್ಜ, ಹಂಗಾದ್ರೆ ನನಗೆ ಆ ಶ್ರೀಶೈಲತ್ತು ಹೆಂಗೆ ಹೆಸರು ಬತ್ತು, ಮತ್ತು ಆ ಶ್ರೀಶೈಲಕ್ಕೆ ಯಾಕೆ ಎಲ್ಲರೂ ನಡ್ಕೊತ ಹೋಗ್ಕಾರು, ಶ್ರೀಶೈಲಕ್ಕೆ ಎದರ ಸಂಬಂಧ ಕಂಬಿ ತೊಗೊಂಡು ಹೋಗ್ಕಾರು, ಮತ್ತು ಅಷ್ಟು ಭಕ್ತರು ಅಲ್ಲಿ ಯಾಕೆ ಹೋಗ್ಕಾರು, ಅದು ಎಲ್ಲ ಏನೇನು ಎಂತೆಂಥ ಎಲ್ಲ ನನಗೆ ಹೇಳ್ತೇನಜ್ಜ? ಹೇಳ್ತನು ಅಂತ ಹೇಳಿ ಅಂದ. ಆ ಮಗುವನ್ನು ತಲೆ ಮೇಲೆ ಕೈಯಾಡಿಸ್ಕೋತ ತೊಡಿ ಮೇಲೆ ಹಾಕ್ಕೊಂಡಂತ ಕಲ್ಪನೆಗೆ ಬರಬೇಕು. ಆ ಸಣ್ಣ ಮಗುವನ್ನು ಅಜ್ಜ ಹಿಂಗೆ ಕುತ್ತಾನ, ನನಗತ್ತೆ ಹಿಂಗೆ ಕುತ್ತಾನ ತೊಡಿ ಮೇಲೆ. ಆ ಮಗುವನ್ನು ಮಲ್ಲಮ್ಮನ ತಲೆ ಮೇಲೆ ಹಿಂಗೆ ತೊಡಿ ಮೇಲೆ ಮಲಗಿಸ್ಕೊಂಡು ಆ ಮಗುವನ್ನು ತಲೆ ಸವರ್ಕೋತ ಕಥೆಯನ್ನು ಹೇಳ್ತಾನ. ಇವತ್ತು ಹೇಳಂಗಿಲ್ಲ, ನಾಳೆಗೆ ಹೇಳ್ತಾನೆ. ಎಲ್ಲರಿಗೂ ಶರಣಾರ್ಥಿ. ಜೈ ಮಂಗಲಂ ಜೈ